ನಮಸ್ಕಾರ. ಗಾಯತ್ರಿ ಮಂತ್ರದ ಕಳೆದ ಸಂಚಿಕೆಯಲ್ಲಿ ಅಂತರ್ದ್ವಾದಶಾಂತ, ಬಹಿರ್ದ್ವಾದಶಾಂತ ಅಂತ ಎರಡು ವಿಷಯವನ್ನ ನೋಡಿದ್ವಿ. ಹಾಗೆ ವ್ಯಾಸರಾಯರು ಹಂಪಿಯ ಚಕ್ರತೀರ್ಥದಲ್ಲಿ ಯಂತ್ರೋದ್ಧಾರಕ ಹನುಮಂತನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಕಲ್ಲಲ್ಲಿ ಯಂತ್ರವನ್ನ ಮೂಡಿಸುವಾಗ ಹನುಮಂತನನ್ನ ಬಂಧಿಸಕ್ ಹೋದ್ರು. 12 ಬಾರಿ ಪ್ರಯತ್ನ ಪಟ್ಟರು. 12ನೇ ಬಾರಿ ಅಲ್ಲಿ ಹನುಮಂತ ಮಧ್ಯದಲ್ಲಿ ಬಂದಿಯಾದ ಅಂತ ನಾವು ಕತೆ ನೋಡಿದ್ವಿ. ಅದಕ್ಕೂ ಈ ಯೋಗಕ್ಕೂ, ಈ ಓಂಕಾರದಲ್ಲಿರುವ ಅಂತರ್ದ್ವಾದಶಾಂತ, ಬಹಿರ್ದ್ವಾದಶಾಂತ, ಇದಕ್ಕೂ ಅಲ್ಲಿ 12 ಬಾರಿ ಬಂಧಿಸಕ್ ಪ್ರಯತ್ನ ಪಟ್ಟಿದ್ದಕ್ಕೂ ಏನ್ ಸಂಬಂಧ? ಯಾಕಂದ್ರೆ ದ್ವಾದಶ ಅಂದ್ರೆ 12, ಅಲ್ಲಿರುವ ಓಂಕಾರದ ದ್ವಾದಶಾಂತಕ್ಕೂ ಇಲ್ಲಿ 12 ಬಾರಿ ಪ್ರಯತ್ನ ಪಟ್ಟಿದ್ದಕ್ಕೂ ಏನು ಯೋಗದ ಸಂಬಂಧ? ಇಲ್ಲಿರೋ ನಂಟೇನು, ರಹಸ್ಯ ಏನು? ಹಾಗೆ ಓಂಕಾರ ಅಂದ್ರೆ ಪ್ರಣವ, ಮತ್ತಿದು ಪ್ರಾಣ. ಈ ಪ್ರಾಣ ಮತ್ತೆ ಪ್ರಣವಕ್ಕೂ ಯಾವ ರೀತಿಯ ಯೋಗದ ನಂಟಿದೆ ಅಂತ ತಿಳಿಯೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ಈಗ ವಿವರಣೆಗೆ ಹೋಗೋದಕ್ಕೂ ಮುಂಚೆ ಮತ್ತೆ ಒಂದು ಬೇಸಿಕ್ ನೋಡ್ಕೊಂಬೋಣ. ಮೊದಲನೇದಾಗಿ ನಾವಿಲ್ಲಿ ಚಕ್ರಗಳನ್ನ ನೋಡ್ಕೋಣ. ಒಟ್ಟು ನಮ್ಮಲ್ಲಿ 7 ಚಕ್ರಗಳಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಇದು 7 ಚಕ್ರಗಳು. ಹಾಗೆ ಪ್ರಾಣ 5: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇವು 5 ಪ್ರಾಣಗಳು. ಯೋಗಕ್ಕೆ ಬಂದಾಗ ಇಲ್ಲಿ 3 ಉಪಯೋಗ ಬರುತ್ತೆ. ಅದು ಪ್ರಾಣ, ಅಪಾನ, ವ್ಯಾನ. ಉಸಿರು ತಗೊಳ್ಳುವಾಗ ಪ್ರಾಣ, ಉಸಿರು ಬಿಡುವಾಗ ಅಪಾನ, ಮಧ್ಯದಲ್ಲಿ ವ್ಯಾನ. ಇಲ್ಲಿ ಉದಾನವು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮತ್ತೊಂದು ಫಂಕ್ಷನಾಲಿಟಿಗೆ ಕೆಲಸ ಮಾಡೋದಾದ್ರೆ, ಸಮಾನ ನಾವು ತಿನ್ನೋದನ್ನ ಈ ಶಕ್ತಿಯನ್ನ ಎಲ್ಲ ಕಡೆಗೂ ಹರಡಿಸೋದಕ್ಕೆ ಕೆಲಸ ಮಾಡುವಂಥದ್ದಾದ್ರಿಂದ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಫಂಕ್ಷನಾಲಿಟಿಗೆ. ಇದು ಮಿಕ್ಕಿದ 3 ದೇಹಕ್ಕೆ ಸಂಬಂಧಪಟ್ಟಿದ್ದು, ಪ್ರಾಣ ಮತ್ತೆ ಅಪಾನ. ಇದು ಯೋಗಕ್ಕೆ ಬಳಸುವಂತಹ 3 ಪ್ರಾಣಗಳಾದ್ರಿಂದ ಇದಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ ಯೋಗದಲ್ಲಿ. ಸೊ ಇಲ್ಲಿ ಪಂಚಪ್ರಾಣಗಳಲ್ಲಿ 3 ಮುಖ್ಯ, ಹಾಗೆ 7 ಚಕ್ರಗಳು. ಇದು ಬೇಸಿಕ್ ನಮಗೆ ನಾವು ತಿಳ್ಕೊಳ್ಬೇಕಿರುವಂಥದ್ದು. ಮಧ್ವ ಪರಂಪರೆಯಲ್ಲಿ ಪ್ರಾಣನಿಗೆ 3 ಅವತಾರ ಅಂತ ಹೇಳೋದ್ರಿಂದ ಹನುಮ, ಭೀಮ, ಮಧ್ವ. ಇಲ್ಲಿ ಹನುಮನನ್ನೇ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ರು, ಬಂಧಿಸೋದಕ್ಕೆ ಪ್ರಯತ್ನ ಪಟ್ಟರು ವ್ಯಾಸರಾಯರು? ಭೀಮನನ್ನ ಯಾಕೆ ಪ್ರಯತ್ನ ಪಡಲಿಲ್ಲ? ಮಧ್ವಾಚಾರ್ಯನ ಯಾಕೆ ಪ್ರಯತ್ನ ಪಡಲಿಲ್ಲ? ಇಲ್ಲಿ ಹನುಮಂತನನ್ನ ಯಾಕೆ ಪ್ರಯತ್ನ ಪಡಬೇಕಾಯ್ತು? ಇದನ್ನ ನಾವು ನೋಡ್ಬೇಕು. ಮೊದಲನೇದಾಗಿ ಆತ ಕಪಿ, ಹನುಮಂತನ ಕಪಿ. ಕಪಿ ಅಂತ ಹಲವು ಸರಿ ಹೇಳಿದೀನಿ. ಕಪಿ ಅಂದ್ರೆ ಕಂಪನ ಅಂತ. ಯಾವುದು ಕಂಪನದಲ್ಲಿದೆಯೋ ಅದು ಕಂಪನ, ಯಾವುದು ಕಂಪನವನ್ನ ಮೂಡಿಸಿದೆಯೋ ಅದು ಮಹಾಕಪಿ. ಹಾಗೆ ಭಗವಂತ ಮಹಾಕಪಿ ಆದರೆ ಪ್ರಾಣ ಇಲ್ಲಿ ಕಪಿ. ಸೊ ಮತ್ತೆ ಕಪಿಯ ಕೆಲಸ ಇರೋದು ಚಂಚಲವಾಗಿರುತ್ತೆ. ಅದು ಒಂದ್ ಕಡೆ ನಿಲ್ಲಲ್ಲ, ಅದು ಯಾವಾಗಲೂ ಅದು ಚಂಚಲವಾಗಿರುತ್ತೆ, ಓಡಾಡ್ಕೊಂಡಿರುತ್ತೆ, ಒಂದ್ ಕಡೆ ಹಿಡಿಯೋದು ಕಷ್ಟ. ಸರಿ, ಈ ಪ್ರಾಣ ಕೂಡ ಏನು? ಅದಕ್ಕೆ ನಾವು ಹರಿಕಥಾಮೃತದಲ್ಲಿ ಪ್ರಾಣದ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. 632 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ. ಹರಿಕಥಾಮೃತ ಸಾರದಲ್ಲಿ ಮನುಷ್ಯ ದಿನಕ್ಕೆ 21,600 ಸಲ ಉಸಿರಾಡ್ತಾನೆ ಇರ್ತಾನೆ ಅಂತ ಇಲ್ಲಿ ಹೇಳ್ತದೆ. ಇಲ್ಲಿ ಪ್ರಾಣ ಅಲ್ಲಿ 21,600 ಸಲ ಉಸಿರಾಡ್ತಿರ್ತಾನೆ ಒಂದು ದಿನಕ್ಕೆ. ಅಥವಾ ಯಾವಾಗ 21,600 ಸಲ ಉಸಿರಾಡ್ತೀವಿ ಅಲ್ಲಿಗೆ ಒಂದು ದಿನ ಮುಗೀತು ಅನ್ನೋ ಲೆಕ್ಕದಲ್ಲೂ ನೋಡಬಹುದು. ಆಯುಷ್ ಲೆಕ್ಕ ತಗೊಳ್ಳುವಾಗ ಎಷ್ಟು 21,000 ಮುಗಿದಾಗ ಒಂದು ದಿನದ ಸರ್ಕಲ್ ಮುಗಿದ ಹಾಗೆ ಅನ್ನೋ ಲೆಕ್ಕದಲ್ಲೂ ನೋಡ್ಬೋದು. ಹೀಗೂ ಹೇಳ್ಬೋದು, ತಪ್ಪೇನಿಲ್ಲ. ಸೊ ಅಷ್ಟು ಬಾರಿ ಉಸಿರಾಡ್ತಿದ್ದು ಚಂಚಲವಾಗಿರುತ್ತೆ, ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಇದು ಜಂಗಮವಾಗಿದೆ, ಒಳಗೆ ಇರುವಂಥದ್ದು ಸ್ಥಾವರವಾಗಿದೆ. ಅದನ್ನ ಯಾವ್ದು ನಿಯಾಮಕನಾಗಿದ್ದನೋ ಆತ ಸ್ಥಾವರನಾಗಿದ್ದಾನೆ. ಇದು ಜಂಗಮವಾಗಿದೆ, ನಿಲ್ಲದೆ ಓಡಾಡ್ತಿದೆ, ಸ್ಥಾವರ ಜಂಗಮ. ಇದು ಹಲವಾರು ರೀತಿಯಲ್ಲಿ ಇದನ್ನ ವ್ಯಾಖ್ಯಾನ ಮಾಡ್ತಾ ಹೋಗುದು, ಸ್ಥಾವರ ಮತ್ತೆ ಜಂಗಮವನ್ನ. ಗಾಯತ್ರಿ ಮಹತ್ವದ ಹಿಂದಿನ ಸಂಚಿಕೆಯಲ್ಲಿ ಪ್ರಾಣ ಮತ್ತೆ ಪ್ರಾಣಾಯಾಮದ ಒಂದು ಚಾರ್ಟ್ ನೋಡಿದ್ವಿ. ಅದು ಹೀಗಿದೆ: ಉಸಿರು ತೆಗೆದುಕೊಳ್ಳುವುದು ಉಶ್ವಾಸ, ಪ್ರಾಣ ಬಳಕೆ ಆಗುವುದು ಪ್ರಾಣ. ಪ್ರಾಣಾಯಾಮದಲ್ಲಿ ಉಸಿರು ತೆಗೆದುಕೊಳ್ಳೋದನ್ನ ಪೂರಕ ಅಂತಾರೆ. ನಿಶ್ವಾಸ ಅಂದ್ರೆ ಉಸಿರನ್ನ ಬಿಡೋದು, ಅದು ಪ್ರಾಣದಲ್ಲಿ, ಪಂಚಪ್ರಾಣದಲ್ಲಿ ಅದು ಅಪಾನ ಕೆಲಸ ಮಾಡುತ್ತೆ. ಪ್ರಾಣಾಯಾಮದಲ್ಲಿ ಅದನ್ನ ರೇಚಕ ಅಂತಾರೆ. ಉಸಿರು ತೆಗೆದುಕೊಳ್ಳುವುದು ಮತ್ತೆ ಬಿಡುವುದರ ಮಧ್ಯೆ ಇರುವಂತಹ ಮಧ್ಯಂತರದಲ್ಲಿ ವ್ಯಾನ ಕೆಲಸ ಮಾಡ್ತಿರುತ್ತೆ. ಅಲ್ಲಿ ಉಸಿರನ್ನ ಹಿಡಿದು ನಾವು ಪ್ರಾಣಾಯಾಮ ಮಾಡುವುದನ್ನ ಕುಂಭಕ ಅಂತಾರೆ. ಇದು ಒಂದು ಬಗೆಯದಾದ್ರೆ, ಇನ್ನೊಂದು ಬಗೆಯಲ್ಲೂ ಉಸಿರನ್ನ ನೋಡುವ ರೀತಿ ಇದೆ. ಅದು ಹೀಗಿದೆ: ಶ್ವಾಸ ಉಸಿರು ಎಳೆದುಕೊಳ್ಳುವುದು, ಅದಕ್ಕೆ ಸೋಹಂ. ಉಶ್ವಾಸ ಉಸಿರು ಬಿಡುವುದು, ಅದು ಸ್ವಾಹ. 2 ಉಸಿರಿನ ಮಧ್ಯೆ ಇರುವ ವಿರಾಮ ಕಾಲ, ಅದು ನಿಶ್ವಾಸ, ಅದು ಹಂಸಃ. ಸರಿ, ಈಗ ಹಂಸದ ಅರ್ಥವನ್ನ ನೋಡೋಣ. ಹಂಸದ ಅರ್ಥ ಹೀಗಿದೆ: ಸರ್ವ ದುಃಖಗಳನ್ನು ಕೊನೆಗೊಳಿಸುವುದು ಹಂಸ. ಈಗ ನಾವು ಪ್ರಾಣ, ಪ್ರಾಣಾಯಾಮ, ಹಂಸದ ಕುರಿತು ನೋಡಾಯ್ತು. ಈಗ ದ್ವಾದಶ ಅಂತಕ್ಕೆ ಬರೋಣ. ದ್ವಾದಶ ಅಂದ್ರೆ 12. ಈ 12 ಯಾವುದು? ನಮ್ಮ ದೇಹ ಎಷ್ಟೇ ಎತ್ತರ ಇರಲಿ, ಅದು ಗಂಡಾಗಲಿ ಹೆಣ್ಣಾಗ್ಲಿ, ಆ ವ್ಯಕ್ತಿ 5 ಅಡಿ ಇರಲಿ, 6 ಅಡಿ ಇರಲಿ, 4.5 ಇರಲಿ, 6.5 ಇರಲಿ, 5.3 ಇರಲಿ, ಎಷ್ಟೇ ಎತ್ತರ ಇದ್ರೂ ಕೂಡ ತನ್ನ ಹೆಬ್ಬೆರಳಲ್ಲಿ ಅಳತೆ ಮಾಡಿದ್ರೆ ಹೊಕ್ಕಳಿಂದ 1, 2, 3, ಹೊಕ್ಕಳಿಂದ 3 ಸ್ಥಾನಕ್ಕೆ ಬಂದಾಗ ಇಲ್ಲಿ ಅನಾಹತ ಚಕ್ರ ಬರುತ್ತೆ.
ಇಲ್ಲಿಂದ ಮತ್ತೆ 3 ತಗೊಂಡ್ರೆ 1 2 3 ಇಲ್ಲಿ ವಿಶುದ್ಧಿಗೆ ಬರ್ತೀವಿ. ಇಲ್ಲಿ 1 2 3 ಇಲ್ಲಿ ನಾವು ಆಜ್ಞಾ ಚಕ್ರಕ್ಕೆ ಬರ್ತೀವಿ. 1 2 3 ಇಲ್ಲಿ ಬ್ರಹ್ಮರಂಧ್ರಕ್ಕೆ ಬರ್ತೀವಿ. ಒಟ್ಟು 12. ಪ್ರತಿಯೊಬ್ಬನು ಅವನು ಯಾವುದೇ ಎತ್ತರ ಇದ್ರು ಇಲ್ಲಿಂದ ಲೆಕ್ಕ ತಗೊಂಡ್ರೆ ಅವ್ನಿಗೆ 12 ಸಿಗ್ತಾ ಹೋಗುತ್ತೆ. ಪ್ರತಿ 3ಕ್ಕೂ ಒಂದು ಚಕ್ರ ನಮಗೆ ಸಿಗ್ತಾ ಹೋಗುತ್ತೆ. ಒಂದು ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಇದು ಚಕ್ರ ಅಂತ ಹೇಳಕ್ಕಾಗಲ್ಲ, 6 ಚಕ್ರಗಳು. ಇದು ಸ್ಥಳ, ಅದಕ್ಕೆ ಇದು ಐಕ್ಯ ಸ್ಥಳ ಅನ್ನೋದು. ಐಕ್ಯ ಸ್ಥಳಕ್ಕೆ ಹಲವಾರು ಅರ್ಥ ಇದೆ. ಸದ್ಯಕ್ಕೆ ಈ ರೀತಿ ತಗೊಂಡು 6 ಚಕ್ರಗಳು, ಇದು ಚಕ್ರವೇ ಆದರೂ ಇದು ಎಲ್ಲವನ್ನು ಏರಿಸಿಕೊಂಡು ಬಂದ್ರು ಇಲ್ಲಿ ಏರುವಂಥದ್ದಲ್ಲ, ಇಲ್ಲಿಗೆ ನಾವು ತಲುಪುವುದು, ಇಲ್ಲಿ ನಾವು ಸ್ಥಿರವಾಗುವುದು. ಹಾಗೆ 6 ಚಕ್ರಗಳು 7ನೇದು ಸ್ಥಳ ಅಂತಲೂ ಕರಿಬಹುದು. ಸೊ ಇಲ್ಲಿ ಒಟ್ಟು ನಮಗೆ ಇಷ್ಟು ಪಾಯಿಂಟ್ ಸಿಗತ್ತೆ: ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತೆ ಸಹಸ್ರಾರ. ಒಟ್ಟು ಇಲ್ಲಿಂದ ಹೊಕ್ಕಳಿಂದ ನಮ್ಮ ಇಲ್ಲಿ ಬ್ರಹ್ಮರಂಧ್ರದವರೆಗೆ 12. ಇದು 12. ಸೊ ನಮ್ಮ ಪ್ರತಿಯೊಬ್ಬನು ಇಷ್ಟು ಲೆಕ್ಕ ತಗೊಂಡ್ರೆ 12 ಬಂದೇ ಬರುತ್ತೆ. ಈ ಹೊಕ್ಕಳಿಂದ ಬ್ರಹ್ಮರಂಧ್ರದವರೆಗೆ 12. ಇದನ್ನ 12 ಅಂತ ಕರೀತಾರೆ. ಈಗ ಚಕ್ರಗಳಿಗೂ ಓಂಕಾರಕ್ಕೂ ನಂಟನ ನೋಡೋಣ. ಅನಾಹತ ಆ, ವಿಶುದ್ಧಿ ಉ, ಆಜ್ಞಾ ಚಕ್ರ ಆ ಉ ಮ. ಇದು ಓಂಕಾರವಾದರೆ ಇದು ನಾದಾತೀತ. ಇದಿಷ್ಟು ನಾದವಾದರೆ ಇದು ನಾದಾತೀತ. ಇದೆಲ್ಲವೂ ಶಬ್ದವಾದರೆ ಇಲ್ಲಿ ಮೌನ. ಇದು ತುರಿಯ, ಮುಂದಕ್ಕೆ ತುರಿಯಾತೀತ, ಅದು ಮುಂದೆ ನೋಡೋಣ. ಸೊ ಇದು 3. ಇದು ತ್ರಿಪುರ ಅಂತಲೂ ಕರಿಬಹುದು, ತ್ರಿಪುಟಿ ಅಂತ ಕರೀತಾರೆ. ಇದು ತ್ರಿಕಾ ಅನ್ನೋ ಒಂದು ಕಾಶ್ಮೀರಿ ಶೈವಿಸಮ್ ಅಲ್ಲೂ ಇದೆ. ಇದು ಈ 3 ಏನಿದೆ, ಈ 3 ತಗೋಬಹುದು. ಯಾವುದು? ಅನಾಹತ, ಅನಾಹತ, ವಿಶುದ್ಧಿ ಮತ್ತೆ ಆಜ್ಞಾ ಚಕ್ರ. ಇನ್ನೊಂದು ಪದ್ಧತಿಯಲ್ಲಿ ಮೂಲಾಧಾರ ಅಕಾರವಾದರೆ ಅನಾಹತ ಉಕಾರ, ಸಹಸ್ರಾರ ಮಕಾರ. ಇದು ಆವು ಮ ಅಂತ ತಗೊಳ್ಳೋದು ಒಂದು ಪದ್ಧತಿ ಇದೆ. ಹಾಗೆ ಅಕಾರ, ಉಕಾರ, ಮಕಾರ ಅಂತ ತಗೊಳ್ಳೋದು ಇದೆ. ತ್ರಿಪುರ ಭೈರಾದೇವಿ ಅಂತ ಒಂದು ಪದ್ಧತಿ ಇದೆ. ಅದು ದಶಮಹಾವಿದ್ಯೆ ಅಂತ ಹೇಳ್ತಾರೆ ಅದನ್ನ. ಅದು ಕುಂಡಲಿಗೆ ಸಂಬಂಧಪಟ್ಟಂತಹ ಮಾರ್ಗಗಳಿವೆಲ್ಲ ಮಾರ್ಗಗಳು. ನಾನು ಬರೀ ಬೇಸಿಕ್ ಹೇಳ್ತೇನೆ, ಯಾವುದಕ್ಕೂ ವಿವರಕ್ಕೆ ಹೋಗ್ತಾ ಇಲ್ಲ. ಹೀಗೆ ನಾವಿಲ್ಲಿ ಅನಾಹತ, ಆಜ್ಞಾ ಚಕ್ರ, ಸಹಸ್ರಾರ ಇವು 3 ಯೋಗದಲ್ಲಿ ಸಂಬಂಧಪಟ್ಟ ಹಾಗೆ ಇದನ್ನ ಆವು ಮ. ಇದು ತ್ರಿಪುರ, ತ್ರಿಪುಟಿ ಅಂತಲೂ ಕರೀತಾರೆ. ಅದಕ್ಕೆ ತ್ರಿಪುರ ಸುಂದರಿ, ಬಾಲ ತ್ರಿಪುರ ಸುಂದರಿ. ಯಾರು ಮೂಲಾಧಾರದಲ್ಲೇ ಉಪಾಸನೆಯನ್ನ ತೊಡಗಿಸ್ಕೊಳ್ತಾರೆ ಬಾಲ ತ್ರಿಪುರ ಸುಂದರಿ ಅಂತಾನು ಕರೀತಾರೆ. ಅದನ್ನ ಕುಲ ಅಂತಾನು ಅಂತಾರೆ. ಮೂಲಾಧಾರವನ್ನ ಯಾರು ಕುಲದಲ್ಲಿ ಉಪಾಸನೆ ಮಾಡಿದ್ರು ಕೌಲರು ಅಂತ ಕರೀತಾರೆ. ನಮ್ಮಲ್ಲಿ ಕೇಳಿರ್ತೀವಿ ಹಲವಾರು. ಕೌಲ ಪದ್ಧತಿ ಇತ್ತು, ಗಾಣಪತ್ಯ ಅಂತಿತ್ತು, ಸ್ಕಾಂದ ಅಂತಿತ್ತು. ಇದೆಲ್ಲ ನಾನು ಹೇಳ್ತಿದ್ದು ಬರೀ ಬೇಸಿಕ್. ತೀರಾ ಇದು ಒಳಗಡೆ ಯಾವುದಕ್ಕೂ ತುಂಬಾ ವಿವರವಾಗಿ ಹೇಳ್ತಾ ಇಲ್ಲ, ಬರೀ ಬೇಸಿಕ್ ಸ್ಟ್ರಕ್ಚರ್ ಹೇಳ್ತೀವಿ ಅಷ್ಟೇ. ಇದರಲ್ಲಿ ಎಲ್ಲ ರೀತಿಯ ಮಾರ್ಗಗಳು ಇದೆ. ನಾವು ಕೊನೆಗೆ ಯಾವ್ದು ನನಗೆ ಸೂಕ್ತವಾದ ಮಾರ್ಗ ಯಾವ್ದು ಅಂತ ಆಯ್ಕೆ ಮಾಡಿಕೊಂಡು ಅಲ್ಲಿ ನಮ್ಮಲ್ಲೇ ನಾದವನ್ನ ಕೇಳುವುದೇ ಮುಖ್ಯ ಉದ್ದೇಶ. ಇಲ್ಲಿ ಇದು ಸರಿ ಅದು ತಪ್ಪು ಅಂತಿಲ್ಲ. ಹಲವಾರು ಬಗೆಯ ಮಾರ್ಗಗಳು ನಮ್ಮ ದೇಶದಲ್ಲಿ ಗುರು ಶಿಷ್ಯ ಪರಂಪರೆ ನಮಗೆ ನೀಡ್ಕೊಂಡು ಬಂದಿದೆ. ನಮಗೆ ಸೂಕ್ತವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಆ ಮಾರ್ಗದ ನಡೆದು ನಮ್ಮಲ್ಲೇ ನಾದವನ್ನ ಕೇಳಿಸ್ಕೊಂಡು ನಾದಾನುಸಂಧಾನ ಮಾಡಿಕೊಂಡು ಆ ನಾದದಲ್ಲೇ ಲಯಗೊಳ್ಳುವುದೇ ಮುಖ್ಯ ಉದ್ದೇಶ ಆಗಬೇಕು ಹೊರತು ಈ ಮಾರ್ಗ ಸರಿ ಆ ಮಾರ್ಗ ತಪ್ಪು ಅನ್ನೋದಿಲ್ಲ. ಸರಿ, ಈಗ ಮತ್ತೊಂದು ಪ್ರಶ್ನೆ ನಾವು ಕೇಳ್ಕೋಬೇಕು. ಯಾಕೆ ನಾಭಿಯಿಂದನೇ ಲೆಕ್ಕ ತಗೋಬೇಕು? ನೋಡಿದ್ರೆ ಮೂಲಾಧಾರ ನಮಗೆ ಜನನಾಂಗದ ಕೆಳಗಡೆ ಏನಿದೆ ಅಲ್ಲಿಂದ ಮೂಲಾಧಾರ ಇರುತ್ತೆ ಅಂತ ಹೇಳ್ತೀವಿ. ಆದ್ರೆ ಲೆಕ್ಕ ಮತ್ತೆ ಹೊಕ್ಕಳಿಂದ ಯಾಕೆ ತಗೋತೀವಿ? ನಾವು ಮೂಲಾಧಾರದಿಂದ ಯಾಕೆ ಲೆಕ್ಕ ತಗೋತಾ ಇಲ್ಲ? 12 ಅದಕ್ಕೆ ಮೂಲಾಧಾರದ ಸಹಸ್ರಕ್ಕೆ ಯಾಕೆ ಲೆಕ್ಕ ತಗೋತಿಲ್ಲ? ಹೊಕ್ಕಳಿಂದ ಯಾಕೆ ತಗೊಳ್ತಿದ್ವಿ ಅಂತ ನಾವು ಪ್ರಶ್ನೆ ಕೇಳ್ಕೋಬಹುದು. ಇದಕ್ಕೆ ಗೇರಂಡ ಸಂಹಿತ ತುಂಬಾ ಚೆನ್ನಾಗಿ ಉತ್ತರ ಕೊಡುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ ಹಾಗೆಯೇ ಸಮಾನ ಇವೆಲ್ಲವೂ ಸೂರ್ಯನ ಭೇದಗಳೇ ಆಗಿದ್ದು ನಾಭಿ ಮೂಲದಿಂದ ಮೇಲೆ ಬಂದಿರುತ್ತದೆ. ಪಂಚ ಪ್ರಾಣಗಳು ನಾಭಿಯಿಂದ ಹೊರಡುತ್ತೆ ಅಂತ ಘೇರಂಡ ಸಂಹಿತ ಹೇಳುತ್ತೆ. ಇದು ಬರೀ ಶಾಸ್ತ್ರ, ಅದನ್ನ ಓದಿದೀವಿ ತಿಳ್ಕೊಂಡ್ರೆ ಪ್ರಯೋಜನಕ್ಕೆ ಬರಲ್ಲ. ಖಾಲಿ ಹೊಟ್ಟೆನಲ್ಲಿ ಆದಷ್ಟು ಖಾಲಿ ಹೊಟ್ಟೆ ಪ್ರಯತ್ನ ಪಟ್ಟು ನೋಡಿ. ಇದು ಯಾವುದು ಇನ್ಸ್ಟ್ರಕ್ಷನ್ಸ್ ಅಲ್ಲ, ಆ ರೀತಿ ಮಾಡಬಾರ್ದು. ಸುಮ್ಮನೆ ಖಾಲಿ ಹೊಟ್ಟೆ ಇದ್ದಾಗ ಸುಖದಿದ್ದಾಗ ಸುಮ್ಮನೆ ಡೀಪ್ ಬ್ರೆತ್ ಗಮನಿಸಿ. ಮೊದಲು ನಮಗೆ ಒಳ್ಳೆಯದೇ ಗಮನ ಬರುತ್ತೆ. ಅದನ್ನು ನಾವು ಗಮನಿಸಿದಾಗ ಇಲ್ಲಿ ಹೊಕ್ಕಳಿಂದ ನಾಭಿಯಿಂದ ಪ್ರಾಣ ಒಂದು ಎನರ್ಜಿ ಏನಿದೆ ಅದು ಉಸಿರು ತಗೊಳ್ಳೋದಕ್ಕೆ ಸಹಾಯ ಮಾಡ್ತಿದೆ. ಇದು ಉಸಿರು ಇಲ್ಲಿಂದ ಶ್ವಾಸವನ್ನು, ಇದು ಶ್ವಾಸ ಮೂಗಿಲ್ಲಿ ಒಳಗೆ ಹೋಗೋದು ಬರೋದು ಶ್ವಾಸವಾದರೆ, ಯಾವುದು ಉಸಿರು ತಗೊಳ್ಳೋದಕ್ಕೆ ನಿಯಾಮಕನಾಗಿದ್ದಾನೋ, ಉಸಿರು ಬಿಡೋದಕ್ಕೆ ನಿಯಾಮಕನಾಗಿದ್ದಾನೋ, ಯಾವ ಶಕ್ತಿ ಅದಕ್ಕೆ ಪ್ರೇರಣೆ ನೀಡ್ತಿದೆಯೋ, ಯಾವ ಶಕ್ತಿಯಿಂದ ಕೆಲಸ ಮಾಡ್ತಿದೆ, ಉಸಿರು ತಗೊಳ್ಳೋದು ಉಸಿರು ಬಿಡೋದು ಇದು ಕ್ರಿಯೆ ಆದರೆ, ಇದು ಶ್ವಾಸವಾದರೆ, ಇದರ ಹಿಂದೆ ಇರುವ ಶಕ್ತಿ ಅದು ಪ್ರಾಣ. ಹಾಗೆ ಆ ಪ್ರಾಣ ಎಲ್ಲಿಂದ ಹೊರಟಿದೆ ಅಂದ್ರೆ ನಾಭಿಯಿಂದ ಹೊರಟಿದೆ. ನಿಧಾನಕ್ಕೆ ಡೀಪ್ ಬ್ರೆತ್ ತಗೊಂಡ್ರೆ ಸಮಾಧಾನವಾಗಿ ನಾನಿಲ್ಲಿ
ಸೌಂಡ್ ಮಾಡಿ ಉಸಿರಾಡ್ತಿದ್ದೀನಿ, ಹಾಗೆ ಮಾಡಬಾರ್ದು. ಅಂದ್ರೆ ಉಸಿರು ತಗೊಂಡೆ ಉಸಿರು ಬಿಟ್ಟೆ ಅಂತ ಗೊತ್ತಾಗ್ಲಿ ಅಂತ ಹಾಗೆ ಮಾಡಿದೆ. ಆ ರೀತಿ ಉಸಿರು ಸೌಂಡ್ ಮಾಡಿ ಬಿಡುವುದು ಕ್ರಿಯೆಗಳಿದೆ, ವಿಧಾನಗಳಿದೆ, ಇಲ್ಲ ಅಂತಲ್ಲ. ಆದರೆ ಅದು ನಾನಿಲ್ಲಿ ಪ್ರತಿಪಾದನೆ ಮಾಡ್ತಲ್ಲ, ನಿಮಗೆ ಉಸಿರಾಡ್ತೀನಿ ಗೊತ್ತಾಗೋದಕ್ಕಷ್ಟೇ ಸೌಂಡ್ ಮಾಡಿದ್ದೀನಿ. ಅಂದರೆ ಉಸಿರು ನಿಧಾನಕ್ಕೆ ತಗೊಂಡು ಉಸಿರು ನಿಧಾನಕ್ಕೆ ಬಿಟ್ಟು ನೋಡಿದ್ರೆ ನಾಭಿಯಿಂದ ಹೊರಡುವುದು ನಮಗೆ ಫೀಲ್ ಆಗುತ್ತೆ. ಇದು ಬರೀ ಶಾಸ್ತ್ರವಷ್ಟೇ ಅಲ್ಲ, ಇದು ನಮ್ಮಲ್ಲಿ ಆಗುವ ಅನುಭವಗಳನ್ನು ಶಾಸ್ತ್ರಗಳಲ್ಲಿ ಅಥವಾ ಈ ಗ್ರಂಥಗಳಲ್ಲಿ ರಚನೆ ಮಾಡಿದರೆ ಹೊರತು ಇದು ಬರೀ ಥಿಯರಿ ಅಲ್ಲ. ಇವೆಲ್ಲವೂ ಸೂರ್ಯನ ಭೇದಗಳೇ ಆಗಿದ್ದು ನಾಭಿ ಮೂಲದಿಂದ ಮೇಲೆ ಬಂದಿರುತ್ತದೆ. ಹಾಗಾಗಿ ಇದು ಇಲ್ಲಿಂದ ಹೊರಡೋದ್ರಿಂದ, ನಾಭಿಯಿಂದ ಹೊರಡುವುದರಿಂದ ನಾವು ಇಲ್ಲಿಂದ ಲೆಕ್ಕ ತಗೊಳ್ತಾ ಇದ್ದೀವಿ. ನಾಭಿಯಿಂದ 1 2 3 ಅನಾಹತ, ಅಲ್ಲಿಂದ 1 2 3 ವಿಶುದ್ಧಿ, ಅಲ್ಲಿಂದ 1 2 3 ಆಜ್ಞ, ಇಲ್ಲಿ 1 2 3 ಸಹಸ್ರಾರ. ನಾಭಿಯಿಂದ ತಗೊಳ್ತಾ ಇದೀವಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಿದು ದ್ವಾದಶ ಅಂತ. ಇದು ದ್ವಾದಶ 12. ಇದನ್ನೇ ವಿಜ್ಞಾನ ಭೈರವ ತಂತ್ರದಲ್ಲಿ ಮೊದಲ 9 ತಂತ್ರಗಳೇನು ಕೊಡ್ತಾನೆ, ಅಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾನೆ. ಶಿವ ಪಾರ್ವತಿಗೆ ಅಲ್ಲಿ ಹೇಳ್ತಾನೆ, ಉಸಿರು ತಗೊಳ್ತೀಯ, ಉಸಿರು ಬಿಡ್ತೀಯ, ಮಧ್ಯದಲ್ಲೊಂದು ಪಾಸ್ ಇದೆ, ಅಲ್ಲಿ ನೀ ಸತ್ಯವನ್ನ ಕಂಡುಕೊಳ್ಬೇಕು ಅಂತ. ಅಂದ್ರೆ ಇದು ನಾಭಿಯಲ್ಲಿ ತಿರುಗುವ, ಈ ನಾಭಿಯಲ್ಲಿ ಯಾವ ಸಂಧಿಕಾಲ ಇದೆ ಆ ಸಂಧಿಕಾಲ, ಅಲ್ಲಿ ನಾವು ಅದನ್ನ ಗುರುತಿಸೋದೆ ಸಂಧ್ಯಾ ವಂದನೆ. ಸೊ ಈ ಉಸಿರದ ಸೂರ್ಯನಾಡಿ ಮತ್ತೆ ಚಂದ್ರನಾಡಿ ಇಲ್ಲೇ ಇರುವುದರಿಂದ ಅದೆರಡರ ಸಂಧ್ಯಾ ಕಾಲವಿದೆ, ಅದೇ ಸಂಧ್ಯಾ ವಂದನೆ. ಹೊರಗಿನ ಸಂಧ್ಯಾವನೆ ಒಂದು ರೀತಿ ಆದರೆ ಒಳಗಿನ ಸಂಧ್ಯಾ ವಂದನೆ ಒಂದು ರೀತಿ. ಹೊರಗಿನ ಗಾಯತ್ರಿ ಮಂತ್ರ ಒಂದು ರೀತಿ ಹೇಳೋದಾದ್ರೆ ಒಳಗಿನ ಗಾಯತ್ರಿ ಮಂತ್ರದ ಉಪಾಸನೆ ಒಂದು ರೀತಿ. ಹಾಗಿಲ್ಲಿ ಒಳಗಿನದ್ದೇ ಬೇರೆ, ಹೊರಗಿನದ್ದೇ ಬೇರೆ. ಹೊರಗಿನದ್ದು ತಪ್ಪು, ಒಳಗಿನದ್ದು ಸರಿ ಅಂತಲ್ಲ. ಹೊರಗಿನದ್ದು ಮಾಡ್ತಾ ಒಳಗಿನದ್ದು ಮಾಡ್ಬೋದು. ಯಾವಾಗ ಒಳಗೆ ಸಿದ್ಧಿಸ್ತಾ ಹೋಗುತ್ತೆ ಹೊರಗಿನದ್ದು ಬಿಡಬಹುದು ಅಥವಾ ಅದನ್ನ ಕಂಟಿನ್ಯೂ ಮಾಡ್ಬೋದು. ಅದು ಅವರವರಿಗೆ ಬಿಟ್ಟಿದ್ದೆ ಹೊರತು ಬರೀ ಹೊರಗಿನದ್ದೇ ಮಾಡುವುದರಿಂದ, ಬರೀ ಬಾಹ್ಯ ಸಂಧ್ಯಾ ವಂದನೆಯಿಂದ, ಬಾಹ್ಯವಾಗಿ ಪ್ರಾಣಾಯಾಮ, ಬಾಹ್ಯವಾಗಿ ಧ್ಯಾನ, ಬಾಹ್ಯವಾಗಿ ಯೋಚನೆ ಪ್ರಯೋಜನಕ್ಕೆ ಬರಲ್ಲ. ಎಲ್ಲವೂ ಆಂತರಿಕವಾಗೂ ಆಗಬೇಕು ಮತ್ತೆ ಬಾಹ್ಯವಾಗೂ ಆಗಬೇಕು, ಎರಡೂ ಮುಖ್ಯವಾಗುತ್ತೆ. ಹಾಗೆ ಅದು ಬರೀ ಸಂಧ್ಯಾವನ್ನೇ ಅಂತಲ್ಲ, ಅದು ನಮ್ಮ ದಿನನಿತ್ಯದ ಜೀವನದಲ್ಲೂ ಅದು ಅಳವಡಿಕೆ ಆಗುತ್ತೆ. ಬರೀ ಹೋಮ ಹೊರಗಿಂದ ಹೋಮ ಅಲ್ಲ, ನಾವು ಒಳಗಿಂದನೂ ಹೋಮ ಆಗಬೇಕು. ನನ್ನಲ್ಲೇ ತಪಸ್ಸು ಮಾಡ್ಕೋಬೇಕು, ನನ್ನಲ್ಲಿ ಎಲ್ಲವನ್ನೂ ಸುಡಬೇಕು. ನನ್ನ ಅರಿಷಡ್ ವರ್ಗ, ನನ್ನ ಅಹಂಕಾರ, ಮಾಯೆ ಎಲ್ಲವನ್ನೂ ಸುಡಬೇಕು. ನಾ ಹೊರಗಿಂದ ಹೋಮ ಮಾಡಿದ್ರೆ ಸಾಕಾಗಲ್ಲ. ಹಾಗೆ ಎಲ್ಲವೂ ಅಷ್ಟೇ, ಒಳಗೂ ಇರಬೇಕು ಹೊರಗೂ ಇರಬೇಕು, ಎರಡೂ ಭಾವ ಒಂದಾಗಿರಬೇಕು. ಆಗ ಮಾತ್ರ ಅಧ್ಯಾತ್ಮ ದಕ್ಕೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ವಿಜ್ಞಾನ ಭೈರವ ತತ್ವದಲ್ಲಿ ಹೇಗೆ ಅವನು ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಪಾಸ್ ಅಂತ ಹೇಳ್ತಾನೆ, ಹಾಗೆ ಉಸಿರು ತಗೊಂಡು ಉಸಿರು ಬಿಟ್ಟ ತಕ್ಷಣ ಒಂದು ಟರ್ನಿಂಗ್ ಪಾಯಿಂಟ್ ಅಂದಿರುತ್ತೆ. ಆ ಉಸಿರಿಗೆ ಕೆಳಗೆ ಬಂದು ತಕ್ಷಣ ಮೇಲೆದ್ದೋಳ ಹಾಗೆ ಆ ಎದ್ದೇಳೋ ಟರ್ನಿಂಗ್ ಪಾಯಿಂಟ್ ಅನ್ನು ಕೂಡ ಗಮನಿಸಬಹುದು ಅಂತ ವಿಜ್ಞಾನ ಭೈರವ ತಂತ್ರದಲ್ಲಿ ಹೇಳ್ತಾನೆ. ಹಲವಾರು ರೀತಿ, ಬರೀ ವಿಜ್ಞಾನ ಭೈರವ ತಂತ್ರ ಅಲ್ಲ, ಹಲವಾರು ರೀತಿಯ ಪ್ರಾಣಾಯಾಮಗಳಿದೆ. ಅದು ಇದಕ್ಕೆ ಸಂಬಂಧಪಟ್ಟದ್ದೇ ಆಗಿದೆ. ಉಸಿರನ್ನ ಗಮನಿಸದೇ ಹೋಗ್ತಾ ಹೋಗೋದು, ನಾನಾಗಿ ಯಾವ ರೀತಿಯ ಇದು ಜಲಾಂತರವೋ ಉಡ್ಡಾಯನವೋ ಮತ್ಯಾವುದನ್ನು ಮಾಡದೇನೆ ಉಸಿರನ್ನ ನಿಯಂತ್ರಿಸಿ ನಿಗ್ರಹಿಸಿ ಮಾಡುವ ಪ್ರಾಣಾಯಾಮ ಒಂದು ರೀತಿ ಹಠಯೋಗದ್ದಾದರೆ, ಉಸಿರು ಹೇಗಿದೆಯೋ ಹಾಗೆ ಉಸಿರಾಡುತ್ತಾ ಅದರ ಲಯವನ್ನು ನೋಡುತ್ತಾ ಗಮನಿಸದ ಹೋಗೋದು ರಾಜಯೋಗವಾಗುತ್ತೆ. ಅಲ್ಲಿ ಯಾವ ರೀತಿಯ ನಿಯಂತ್ರಣ ಮಾಡಕ್ಕೆ ಹೋಗಲ್ಲ. ಉಸಿರನ್ನ ದಿನಕ್ಕೊಂದು 21,600 ಸಲ ಏನು ಉಸಿರಾಡ್ತಿದೆ ಅದನ್ನ ಹಾಗೆ ಗಮನಿಸ್ತಾ ಹೋದ್ರೆ ಅದು ರಾಜಯೋಗ. ತುಂಬಾ ಸರಳವಾಗಿ ಹೇಳೋದಾದ್ರೆ, ಈಗ ಉಪಾಸನೆ ಮಾಡಬೇಕು ಅಂತ ಗೊತ್ತಾಯ್ತು, ಉಸಿರು ತಗೊಳ್ತೀವಿ, ಉಸಿರು ಬಿಡ್ತೀವಿ, ಗಮನಿಸೋದು, ಮತ್ತೊಂದೆಲ್ಲ ನೋಡಿದ್ವಿ, ಉಪಾಸನೆ ಮಾಡಬೇಕು ಅಂತ ಗೊತ್ತಾಯ್ತು. ಎಲ್ಲಿ ಉಪಾಸನೆ ಮಾಡಬೇಕು? ಹೃದಯದಲ್ಲಿರುವ ಹಂಸನನ್ನು ಧ್ಯಾನಿಸಬೇಕು. ಈಗ ಹಂಸನನ್ನು ಧ್ಯಾನಿಸ್ಬೇಕು, ಅದಕ್ಕೆ ಪ್ರಣವವನ್ನು ಧ್ಯಾನಿಸೋಕ್ಕೆ ಪ್ರಾಣ ಬೇಕು. ಅದನ್ನ ಎಲ್ಲಿ ಉಪಾಸನೆ ಮಾಡಬೇಕು ಅಂದ್ರೆ ಹೃದಯದಲ್ಲಿ ಮಾಡಬೇಕು. ಅಲ್ಲಿ ಹಂಸನನ್ನ ಉಪಾಸನೆ ಮಾಡಬೇಕು, ಅಲ್ಲಿ ಧ್ಯಾನಿಸ್ಬೇಕು ಅಂತ ಹೇಳ್ತಿದೆ. ಹಂಸನನ್ನ ಹೃದಯದಲ್ಲೇ ಯಾಕೆ ಉಪಾಸನೆ ಮಾಡಬೇಕು? ಯಂತ್ರೋದ್ಧಾರಕದಲ್ಲಿ ಹೃದಯನ ಮಧ್ಯದಲ್ಲಿ ಅನ್ನೋ ಅರ್ಥವನ್ನು ಇಟ್ಕೋಣ, ಗರ್ಭದಲ್ಲಿ ಅನ್ನೋ ಅರ್ಥದಲ್ಲಿ ಇಟ್ಕೋಬಹುದು, ಒಳಗಡೆ, ಮಧ್ಯದಲ್ಲಿ, ಆಂತರ್ಯದಲ್ಲಿ ಅನ್ನೋ ಅರ್ಥದಲ್ಲೂ ಹೃದಯವನ್ನು ನೋಡ್ಬೋದು. ಹೃತ್ ಅನ್ನೋ ಪದದಿಂದ ಹೃದಯ ಬಂದಿರೋದು. ಅದನ್ನ ವ್ಯಾಕರಣ ರೀತಿಯಲ್ಲೂ ಮತ್ತೆ ಯೋಗದ ರೀತಿಯಲ್ಲೂ ಮತ್ತೊಂದಿನದಕ್ಕೆ ಹೃದಯದಲ್ಲಿರೋ ಹೃತ್ತಿಂದ ಯಾಕೆ ಹೃದಯ ಬಂತು, ಹೃತ್ಗೂ ಹೃದಯಕ್ಕೂ ಏನ್ ಸಂಬಂಧ, ಅದು ಮತ್ತೊಂದಿನ ವಿವರವಾಗಿ ನೋಡೋಣ. ಸೊ ಇಲ್ಲಿ ಹೃದಯದಲ್ಲೇ ಹಂಸನ ಉಪಾಸನೆ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ದಾರೆ, ಇದಕ್ಕೆ ಗೋರಖನಾಥ ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತಾನೆ. 4ನೇದು, ಸುಷುಮ್ನಾ ನಾಡಿಯಲ್ಲಿ ಅನಾಹತ ಚಕ್ರವಿದ್ದು ಹೃದಯವೇ ಅದಕ್ಕೆ ಆಧಾರ. ಇದು ಅಧೋಮುಖವಾಗಿ ಅರಳಿರುವ 8 ದಳಗಳ ಕಮಲ ರೂಪದಲ್ಲಿದೆ. ಅದರ ಮಧ್ಯದಲ್ಲಿ ಲಿಂಗಾಕಾರದಲ್ಲಿ ಉರಿಯುವ ಜ್ಯೋತಿ ಇದೆ. ಸಾಧಕನು ಅದನ್ನು ಸಾಧಿಸಬೇಕು. ಆ ಜ್ಯೋತಿಗೆ ಹಂಸಕಲೆ ಎಂದು ಹೆಸರು. ಇಲ್ಲಿ 4ನೇ ಚಕ್ರ ಏನಿದೆ, ಈ ಕಡೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ಇದು 4ನೇದೇನಿದೆ. ಇದರಲ್ಲಿ 8 ದಳದ ಕಮಲ ಇದೆ. ಅದು ಹೀಗೆ
ಅಧೋಮುಖವಾಗಿ 8 ಕಮಲಗಳಿರುತ್ತೆ. ಅದನ್ನು ಹೀಗೆ ಮೇಲೆತ್ತಬೇಕು ಪ್ರಾಣಾಯಾಮದ ಸಹಾಯದಿಂದ. ಹೀಗೆ ಅಧೋಮುಖವಾಗಿರೋದು ಊರ್ಧ್ವಮುಖವಾಗಿ ಅದನ್ನ ಅರಳಿಸ್ಕೊಳ್ಬೇಕು ಅಂತ ಈ ಅನಾಹತ ಚಕ್ರವನ್ನ ಹೇಳ್ತಾರೆ. ಇಲ್ಲಿ 8 ಅಂತ ಹೇಳ್ತಾನೆ. ಹಲವಾರು ಗ್ರಂಥಗಳಲ್ಲಿ ಇದು 12 ದಳಗಳಿರುವ ಕಮಲ ಅಂತ ಹೇಳ್ತಾರೆ. ಯಾಕೆ ಇಲ್ಲಿ ಅಲ್ಲಿ 12 ಅಂದ್ರೆ ಇಲ್ಲಿ ಗೋರಖನಾಥ 8 ಅಂತ ಹೇಳ್ತಾನೆ? ತನ್ನದೇ ಬೇರೆ ಬೇರೆ ಗ್ರಂಥಗಳಲ್ಲಿ ಇದೇ ಗೋರಖನಾಥ 12 ದಳ ಅಂತ ಹೇಳಿದಾನೆ, ಯಾವುದು ಅನಾಹತವನ್ನ. ಆದ್ರೆ ಇಲ್ಲಿ 8 ಅಂತ ಯಾಕೆ ಹೇಳ್ತಾನೆ ಅಂತಂದ್ರೆ, ನಾದವನ್ನ ಉಪಾಸನೆ ಮಾಡುವಾಗ ಈ 12ರಲ್ಲಿ 4 ದಳಗಳು ಹಂಸದ ಉಪಾಸನೆಯಲ್ಲಿ 4 ಕಾರ್ಯನಿರ್ವಹಿಸುವುದಿಲ್ಲ, 8 ನಿರ್ವಹಿಸುವುದರಿಂದ ಅವನಿಲ್ಲಿ 12 ಅಂತ ಲೆಕ್ಕ ತಗೊಂಡಿಲ್ಲ, ಬರೀ 8 ಲೆಕ್ಕ ತಗೊಂಡಿದ್ದೀನಿ. ಇಲ್ಲಿ ಅದು ಎರರಲ್ಲ, 4 ದಳಗಳು ಡೈರೆಕ್ಟ್ ಆಗಿ ಅದು ಇನ್ವಾಲ್ವ್ ಆಗಿಲ್ಲ. ನಾದವನ್ನ ಕೇಳಿಸಿಕೊಳ್ಳುವುದರಲ್ಲಿ 4 ದಳಗಳು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ, ಅದು ಪ್ಯಾಸಿವ್ ಆಗಿದೆ, ಆಕ್ಟಿವ್ ಆಗಿ ಇನ್ವಾಲ್ವ್ ಆಗದಿರೋದ್ರಿಂದ ಇಲ್ಲಿ 8 ದಳಗಳ ಲೆಕ್ಕ ಮಾತ್ರ ಹೇಳ್ತಾನೆ. ಅಲ್ಲಿ 12 ಅಂತ ಬೇರೆ ಗ್ರಂಥಗಳಲ್ಲಿ ಹೇಳ್ತಾನೆ. ಇಲ್ಲಿ ತಾನು ಹೇಳುವಾಗ ಇಲ್ಲಿ 8 ಹೇಳಿದ್ದಾನೆ. 12 ದಳಗಳ ಕಮಲದಲ್ಲಿರುವ ಅನಾಹತ ಮಹಾಚಕ್ರವನ್ನು ಧ್ಯಾನಿಸುವ ಯೋಗಿ ಅಮರನಾಗುವನು. ನೋಡಿ, ಇಲ್ಲಿ ವಿವೇಕ ಮಾರ್ತಾಂಡದಲ್ಲಿ 12 ಅಂತ ಹೇಳ್ತಾ ಇದೆ, ಇಲ್ಲಿ ಧ್ಯಾನಿಸುವವನು ಅಮರನಾಗ್ತಾನೆ, ಇಲ್ಲಿ ಧ್ಯಾನಿಸುವ ಅಮರನಾಗ್ತಾನೆ ಅಂತಾನೆ. ಇನ್ನು ಕೆಲವರಲ್ಲಿ ಜ್ಯೋತಿ ಇದೆ ಅಂತ ಇಲ್ಲಿ ಗೋರಖನಾಥ ಹೇಳ್ದ. ಅದೇ ನಾವು ಶಂಕರಾಚಾರ್ಯ ವಿಷಯಕ್ಕೆ ಬಂದಾಗ ಅಲ್ಲಿ ನೀವು ತ್ರಿಪುರ ಸುಂದರಿಯನ್ನೋ ಅಥವಾ ಶಾರದೆಯನ್ನೋ ಮತ್ತೊಂದು ರೂಪವನ್ನ ಕೊಟ್ಟು, ಹೆಣ್ಣು ರೂಪವನ್ನ ಕೊಟ್ಟು ಅಲ್ಲಿ ಮಾನಸ ಪೂಜೆಯನ್ನ ಮಾಡೋ. ನಾವು ತ್ರಿಪುರ ಸುಂದರಿ ಮಾನಸ ಪೂಜಾ ಸ್ತೋತ್ರ ಅಂತ ಶಂಕರಾಚಾರ್ಯದಿದೆ. ಅಲ್ಲಿ ತ್ರಿಪುರ ಸುಂದರಿಯನ್ನೇ ಉಪಾಸನೆ ಮಾಡುವ ಇದರಲ್ಲಿ ಅನಾಹತ ತ್ರಿಪುರ ಸುಂದರಿಯನ್ನ ಅವರಲ್ಲಿ ಉಪಾಸನೆ ಮಾಡ್ತಾರೆ. ವೈಷ್ಣವ ಪದ್ಧತಿಯಲ್ಲಿರೋ ವಿಷ್ಣುವನ್ನು ಹರಿಯನ್ನು ಅಲ್ಲಿ ಅನಾಹತದಲ್ಲಿ ಒಂದು ರೂಪವನ್ನು, ಭಗವತ್ ರೂಪವನ್ನ ವಿಷ್ಣುವ ರೂಪದಲ್ಲಿ ಅಲ್ಲಿ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಷ್ಣು ಇದನ, ಶಿವ ಇದನ, ಶಕ್ತಿ ಇದಳ, ಅಥವಾ ಬರೀ ನಾದ ಮಾತ್ರ ಮಾಡ್ಬೇಕಾ ಏನು ಅನ್ನೋದು ಅವರವರ ಮಾರ್ಗಕ್ಕೆ ಬಿಟ್ಟಿದ್ದೆ ಹೊರತು ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಿಲ್ಲ. ಶೈವ ಪರಂಪರೆಯಲ್ಲಿ ಹೋದಾಗ ಶಿವನನ್ನ ಅಂತ ಹೇಳಿದ್ರೆ ಮತ್ತೊಬ್ರು ನಾದ ಅಂತ ಹೇಳ್ತಾರೆ, ಇನ್ನೊಬ್ರು ಅಲ್ಲಿ ಗಾಣಪತ್ಯರಲ್ಲಿ ಮಧ್ಯಶಕ್ತಿ ಅಂತ ಅನಾಹತವನ್ನು ಹೇಳ್ತಾರೆ. ಅದು ಮಧ್ಯಶಕ್ತಿ ಶಕ್ತಿಯನ್ನಾಗಿ ನೋಡ್ತಾರೆ, ಕೆಲವರು ಶಿವಿಯಾಗಿ ನೋಡ್ತಾರೆ. ಅದು ಅವರವರ ಮಾರ್ಗದಲ್ಲಿ ಒಂದು ಸಗುಣ ರೀತಿಯಲ್ಲಿ ಉಪಾಸನೆ, ಸಗುಣ ರೀತಿಯಿಂದ ಮುಂದೆ ಹೋದಾಗ ನಿರ್ಗುಣ ಉಪಾಸನೆ, ನಂತರ ಗುಣಾತೀತವಾದ ಉಪಾಸನೆ. ಇದು ಹಂತ ಹಂತವಾಗಿ ಹೋಗುವಂಥದ್ದು. ವಿಷ್ಣುವನ್ನು ಕೂಡ ಅವನನ್ನು ಹೀಗೆ ಸೂರ್ಯಮಂಡಲದ ಮಧ್ಯ ವಿಷ್ಣುವನ್ನು ಉಪಾಸನೆ ಮಾಡಬೇಕು ಅಂತ ಗಾಯತ್ರಿ ಬಗ್ಗೆ ಉಪಾಸನೆಗಳಲ್ಲಿ ವೈಷ್ಣವ ಪರಂಪರೆಯಲ್ಲಿ ಇದೆ. ಅಲ್ಲಿ ಮಧ್ಯದಲ್ಲಿ ಬೆಳಕಿರುತ್ತಲ್ಲ, ಮಧ್ಯ ಕತ್ತಲ ಇದೆ, ಅಲ್ಲಿ ನಾರಾಯಣನ ಉಪಾಸನೆ ಮಾಡಬೇಕು. ಹೃತ್ ಕಮಲದಲ್ಲಿ ಮಧ್ಯದಲ್ಲಿ ಉಪಾಸನೆ ಮಾಡಬೇಕು ಅಂತ ಬರುತ್ತೆ. ಮತ್ತೊಂದಿನ ಅದನ್ನು ನೋಡೋಣ. ಸೊ ಅಲ್ಲೂ ಕೂಡ ಅಲ್ಲಿ ಹೇಗೆ ಉಪಾಸನೆ ಮಾಡಬೇಕು, ಯಾವ ರೀತಿಯನ್ನ ನಾವು ಚಿತ್ರಿಸ್ಕೊಳ್ಬೇಕು ಮನಸ್ಸಲ್ಲಿ. ಅವನ ಕಿವಿಲಿ ಇದು ಹಾಕಿರ್ತಾನೆ, ಅವನು ಈ ರೀತಿ ಕಿರೀಟ ಹಾಕಿರ್ತಾನೆ, ಶಂಖ ಚಕ್ರ ಗದೆ ಈ ರೀತಿ ಇರುತ್ತೆ ಅಂತ ವಿವರಣೆ ಇದೆ. ಅಲ್ಲೂ ಮತ್ತೆ ಯೋಗಾರ್ಥದಲ್ಲಿ ಹೇಗೆ ಬಣ್ಣಗಳನ್ನ ಹೇಳಿದರೆ ವಿಷ್ಣುಗೆ ಅಂತ ಹಲವಾರು ರೀತಿ ಉಪಾಸನೆಗಳಿದೆ. ಮತ್ತದನ್ನ ಸುದೀರ್ಘವಾಗಿ ನೋಡೋಣ. ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಪರಿಚಯ ಮಾಡ್ಕೊಡೋಕೆ ಎಲ್ಲ ವಿಷಯಗಳನ್ನ. ಕ್ಷಮಿಸಿ ಟಾಪಿಕ್ ಇಂದ ಡಿವಿಯೇಟ್ ಆಗಿದ್ರೆ. ಸೊ ಇದು ಅನಾಹತ ಏನಿದೆ ಇದು ಹೃತ್ಕಮಲವಾಗುತ್ತೆ, ಇಲ್ಲಿ ಉಪಾಸನೆ ಮಾಡಬೇಕು ಅಂತ ಇಲ್ಲಿ ವಿವೇಕ ಮಾರ್ತಾಂಡ ಕೂಡ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ದೇಹದಲ್ಲಿ ದ್ವಾದಶ ಅಂತ, ಈ ದ್ವಾದಶಗಳು ಏನಿದೆ 12, ಇದರಲ್ಲಿ ಅಂತರ್ದ್ವಾದಶ ಅಂತ ಒಂದು ನಾಭಿ ಲೆಕ್ಕಕ್ಕೂ ತಗೋಬಹುದು, ಅಥವಾ ಇಲ್ಲಿ ಹೃದಯ ಅಂತ ತಗೋಬಹುದು. ಪ್ರಾಣ ಇಲ್ಲಿಂದ ಹೊರಡುತ್ತೆ ಅನ್ನೋ ಲೆಕ್ಕದಲ್ಲಿ ಬಂದಾಗ ದ್ವಾದಶ ಅಂತ ಇದು ನಾಭಿ ಇಲ್ಲಿಂದ ಶುರುವಾಗುತ್ತೆ ಅಂತ. ಉಪಾಸನೆಗೆ ಬಂದಾಗ ಹೃದಯ, ಈ ದ್ವಾದಶ ಅಂತ ಹೃದಯ ಅಂತನೂ ಕನ್ಸಿಡರ್ ಮಾಡಬಹುದು. ಈ ಇಷ್ಟರಲ್ಲಿ ಮುಖ್ಯವಾದದ್ದು ಚಕ್ರಗಳ ಸಂಬಂಧಪಟ್ಟಾಗ ಇಲ್ಲಿದು, ನಾಭಿಗೆ ಸಂಬಂಧಪಟ್ಟಿಲ್ದರವಾಗಿ ಈ 3 ತಗೊಂಡಾಗ ನಾವು ಅನಾಹತ, ವಿಶುದ್ಧಿ, ಆಜ್ಞ ಮತ್ತೆ ಸಹಸ್ರಾರ ಈ 4 ತಗೊಂಡಾಗ ಇಲ್ಲಿ ಉಪಾಸನೆ ಮಾಡುವುದರಿಂದ ಇದನ್ನೇ ನಾವು ದ್ವಾದಶಾಂತ ಅಂತ ಪರಿಗಣಿಸಬಹುದು. ಅಥವಾ ಓವರಾಲ್ ಆಗಿ ದ್ವಾದಶ ಅಂತ ಲೆಕ್ಕ ತಗೊಂಡಾಗ ಈ ನಾಭಿ ಏನಿದೆ ಇದು ಅಂತರ್ದ್ವಾದಶವಾಗತ್ತೆ. ಒಂದು ನಾಭಿ ಅಂತರ್ದ್ವಾದಶ ಆಗತ್ತೆ, ಅಥವಾ ಹೃದಯವನ್ನ ಅನಾಹತವನ್ನ ದ್ವಾದಶಾಂತ ಅಂತರ್ದ್ವಾದಶಾಂತ ಅಂತ ಪರಿಗಣಿಸಬಹುದು. ಸರಿ, ಈಗ ಅಂತರ್ದ್ವಾದಶ ಅಂತ ಮುಗೀತು. ಬಹಿರ್ದ್ವಾದಶ ಅಂತ ಇದೆಯಲ್ಲ, ಅದು ಯಾವುದು? ಇದಕ್ಕೆ ಮತ್ತೆ ನಾವು ಹರಿಕಥಾಮೃತ ಸಾರಕ್ಕೆ ಹೋಗೋಣ. ತುರಿಯ ನಾಮಕ ವಿಶ್ವತ 12 ಬೆರಳು ಅಳಿದುತ್ತಮಾಂಗದಿ 2,70,000 ನಾಡಿಯೊಳಗೆಪ್ಪ. ತುರಿಯ ಎಂಬ ಶಬ್ದದಿಂದ ವಿಷ್ಣುವು 12 ಅಂಗುಲದ ಮೇಲೆ ಬ್ರಹ್ಮರಂಧ್ರದಲ್ಲಿರುವನು. ಇಲ್ಲೂ ಕೂಡ ಹರಿಕಥಾಮೃತ ಸಾರದಲ್ಲಿ ನಾಭಿಯಿಂದ ಲೆಕ್ಕ ತಗೊಂಡ್ರೆ ಇಲ್ಲಿಂದ 12 ನಲ್ಲಿ ಇಲ್ಲಿ ಬ್ರಹ್ಮರಂಧ್ರದಲ್ಲಿದ್ದಾನೆ ವಿಷ್ಣು. ಹಾಗಿದು ದ್ವಾದಶ ಅಂತ. ಬಹಿರ್ದ್ವಾದಶ ಅಂತ ಬ್ರಹ್ಮರಂಧ್ರ, ಈ ಸಹಸ್ರಾರ ಏನಿದೆ ಇದು ಬಹಿರ್ದ್ವಾದಶ ಅಂತ. ಅಂತರ್ದ್ವಾದಶ ಅಂತ ನಾಭಿ ಅಂತ ತಗೋಬಹುದು, ಅಥವಾ ಹೃದಯ ಅಂತ ತಗೋಬಹುದು. ನಾಭಿ ಅಂತ ತಗೋಣ ಅಂತ ಈಗ ಅನ್ಕೋಣ ಈ ಲೆಕ್ಕದಲ್ಲಿ ಬಂದಾಗ.
ನಾಭಿಯಿಂದ ತಗೊಂಡಾಗ ಇಲ್ಲಿಂದ 12 ಲೆಕ್ಕ ನಾವು ಹಾಕ್ತಾ ಹೋದರೆ ಇಲ್ಲಿಗೆ 12 ಏನ್ ಬರುತ್ತೆ, ಇಲ್ಲಿಗೆ ನಾವಿಲ್ಲಿ ಲೆಕ್ಕ ತಗೊಂಡಾಗ ಇದು ಬಹಿರ್ದ್ವಾದಶ ಅಂತ. ಇಲ್ಲಿ ವಿಷ್ಣು ಇರ್ತಾನೆ, ತುರಿಯನಾಗಿರ್ತಾನೆ. ಅದೇ ಕೊನೆಗೆ ಗಾಯತ್ರಿಯಲ್ಲಿ ಅವಳಿಗೆ ಒಟ್ಟು 4 ಪಾದಗಳು. ಒಂದು ನಮಗೆ ಗೊತ್ತು 3 ಸಾಲಗಳಲ್ಲಿ ಬರುತ್ತೆ, ಒಟ್ಟು 8 ಅಕ್ಷರಲ್ಲಿ 24 ಅಕ್ಷರಗಳು ಬರುತ್ತೆ, ಡಿವೈಡ್ ಆಗಿರುತ್ತೆ 3 ಸಾಲಗಳಲ್ಲಿದೆ. ಅದು 3 ಸ್ಥಿತಿಗಳಾದ್ರೆ 4ನೇ ಪಾದ ತುರಿಯ ಪಾದ. ಅಲ್ಲಿ ಅಕ್ಷರಗಳಿಲ್ಲ, ಮತ್ ನಾದ ಇಲ್ಲ, ಏನೂ ಇಲ್ಲ, ಅದು ತುರಿಯ ಪಾದ. ಅಲ್ಲಿಂದ ಮತ್ತೆ ತುರಿಯಾತೀತಳು, ಅವಳು ಪಾದಾತೀತಳು. 5ನೇ ಪಾದ ಇದೆ, ಅವಳು ಪಾದಾತೀತಳು ಅಂತ ಹೇಗೆ ಹೇಳ್ತಾರೆ. ಇದು ತುರಿಯ. 3 ಇಲ್ಲಿ ಆ ಉ ಮಾ ಅಂತ ಕನ್ಸಿಡರ್ ಮಾಡಿದ್ರೆ, ಕ್ಷಮಿಸಿ, ಆ ಉ ಮಾ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ತತ್ ಸವಿತುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋಯೋನ ಪ್ರಚೋದಯಾತ್ ಇಷ್ಟ ಆದ್ರೆ ಇಲ್ಲಿ 4ನೇ ಪಾದ, ಇದು ತುರಿಯ ಪಾದ. ಇಲ್ಲಿ ಶಬ್ದವಿಲ್ಲ. ನಾವು ಹೇಗೆ ಬೇಕಾದ್ರೂ ಗಾಯತ್ರಿಯನ್ನ ಪರಿಗಣಿಸ್ಬೋದು. ಅನಾಹತ, ವಿಶುದ್ಧಿ, ಆಜ್ಞಾ ಅಂತ ತೋರಿಸುತ್ತೆ. ಕೆಲವರು ಬೇರೆ ಲೆಕ್ಕವೂ ತಗೋಬಹುದು. ನಾನು ಸುಮ್ಮನೆ ಒಂದು ಉದಾಹರಣೆಗೆ ಕೊಟ್ಟಿದ್ದು. ಭೂಹು ಭುವಃ ಸುವಹ ಲೆಕ್ಕ ತಗೊಂಡ್ರೆ ಇಲ್ಲಿ ಮತ್ತೆ ಓಂಕಾರ ಇಲ್ಲಿ ಲಯವಾಗ್ತೀವಿ. ಅದು ಹಲವಾರು ಮಾರ್ಗದಲ್ಲಿ ಹಲವಾರು ರೀತಿ ಅದನ್ನ ನೋಡುವಂತಹ ವಿಧಾನಗಳಿದೆ. ಎಲ್ಲವನ್ನೂ ನಾವು ಒಂದೇ ಸಲಿಗೆ ಪರಿಚಯ ಮಾಡ್ಕೊಡೋ ಕಷ್ಟ ಆಗೋದ್ರಿಂದ ಸಮಯ ಬಂದಾಗೆಲ್ಲ ಯಾವ ಮಾರ್ಗದಲ್ಲಿ ಯಾವ ರೀತಿ ಇದೆ ಅಂತ ಎಷ್ಟಾಗುತ್ತೋ ಅಷ್ಟು ಹೇಳಬಲ್ಲೆ. ಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಅವರಿಗೆ ಶರಣಾಗಿ ಅವನಿಂದ ಮಾರ್ಗವನ್ನ ಪಡೆದು ಆ ಮಾರ್ಗದಲ್ಲಿ ನಡೆದು ಹೋಗ್ಬೇಕಾಗತ್ತೆ. ಯಾವ ರೀತಿ ಮಾರ್ಗಗಳಿದೆ, ಅದರಲ್ಲಿ ವ್ಯತ್ಯಾಸಗಳೇನು, ಸಾಮ್ಯತೆಗಳೇನು ಅಂತ ಪರಿಚಯ ಮಾಡಿಕೊಡೋ ಪ್ರಯತ್ನ ಅಷ್ಟೇ ಹೊರತು ಮಾರ್ಗವನ್ನ ಎಲ್ಲವನ್ನೂ ಬಿಡಿಸಿ ಹೇಳೋದಕ್ಕಾಗಲ್ಲ. ಅದನ್ನ ಗುರುವಿಂದನೇ ಕಲಿತು ಮಾಡಬೇಕಾದ್ದು. ಅದು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳೋದಕ್ಕೆ ಆಗಲ್ಲ. ಸಾಧ್ಯವೂ ಇಲ್ಲ, ಮತ್ತೆ ಹೇಳಬಾರ್ದು. ಅದು ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ಅವರನ್ನ ಪರೀಕ್ಷೆ ಮಾಡಿ ಗುರುಮಾರ್ಗದಲ್ಲಿ ಒಂದು ವಿಧಾನದಲ್ಲಿ ಮಾರ್ಗದಲ್ಲಿ ದೀಕ್ಷೆಯನ್ನು ಕೊಟ್ಟು ನಂತರ ಅವರಿಗೆ ಹಂತ ಹಂತವಾಗಿ ಹೇಳ್ಕೊಡ್ತಾ ಹೋಗೋದ್ರಿಂದ ನಾ ಬರೀ ಮಾರ್ಗದ ಪರಿಚಯಗಳಷ್ಟೇ ಮಾಡ್ಕೊಡ್ತೇವೆ. ಅದು ತುಂಬಾ ಕಡಿಮೆ ಆಗಿ ಚಿಕ್ಕದಾಗಿ ಪರಿಚಯ ಮಾಡ್ಕೊಡ್ತೀನಿ, ಪೂರ್ಣವಾಗಿ ಪರಿಚಯ ಮಾಡ್ಕೊಡಕ್ ಆಗಲ್ಲ. ವಿಷ್ಣು ತುರಿಯ ರೂಪದಿಂದ 12 ಬೆರಳಿನ ಭ್ರೂ ಮಧ್ಯದಿಂದ ಮೇಲಿನ ಭಾಗದಲ್ಲಿರುತ್ತಾನೆ. 12 ಏನು ಅಂಗುಲ ಲೆಕ್ಕ ತಗೋತೀವಿ, ಇಲ್ಲಿ ಭ್ರೂ ಮಧ್ಯದ ಮೇಲಕ್ಕೆ ಇಲ್ಲಿ ವಿಷ್ಣು ತುರಿಯ ರೂಪದಲ್ಲಿ ಇಲ್ಲಿದ್ದಾನೆ ಅಂತ ಮಾಂಡಿಕ್ಯೋಪನಿಷತ್ ಕೂಡ ಹೇಳ್ತಿದೆ. ಇದು ಬಹಿರ್ದ್ವಾದಶ ಅಂತ ಈ ಲೆಕ್ಕದಲ್ಲಿ ನಾವು ನೋಡಿದಾಗ. 9ನೇದು ಆಕಾಶ ಚಕ್ರ. ಇದು ಊರ್ಧ್ವಮುಖವಾಗಿ ಅರಳಿರುವ 16 ದಳದ ಕಮಲದ ಆಕಾರದಲ್ಲಿದೆ. ಇದರಲ್ಲಿ ಸಚ್ಚಿದಾನವೆಂಬ ತ್ರಿಕೂಟವಿದೆ. ಗೋರಖನಾಥ ಒಟ್ಟು ನವಚಕ್ರಗಳ ಬಗ್ಗೆ ಮಾತಾಡ್ತಾನೆ. ನಾವು ಸಾಮಾನ್ಯ 7ಕ್ಕೆ ಏನ್ ಹೇಳ್ತಾನೆ, 9ವರೆಗೂ ಹೋಗ್ತಾನೆ. ಅದು ಇಲ್ಲಿ ಮೇಲಿದೆ. ಅವನು ಇಲ್ಲಿದ್ರೆ ವಿವರಣೆ ಕೊಡ್ತೀನಿ. 16 ದಳದಿದೆ, ಇದು ಊರ್ಧ್ವಮುಖವಾಗಿದೆ, ಹೀಗೆ ಅಧೋಮುಖ ಅಂದ್ರೆ ಹೀಗೆ, ಊರ್ಧ್ವಮುಖ ಅಂದ್ರೆ ಹೀಗೆ ಅದು ಕಮಲ ಇಲ್ಲಿ ಏರಿದೆ. ಇದು 9ನೇ ಚಕ್ರ ಇಲ್ಲಿದೆ ಅಂತ ಹೇಳ್ತೆ. ಇಲ್ಲಿ ಎಲ್ಲಿದೆ 9ನೇ ಚಕ್ರ ಅಂತ ಕೇಳಿದ್ರೆ ಅದಕ್ಕೆ ಮತ್ತೆ ವಿವರಣೆ ಇಲ್ಲಿ ಸಿಗತ್ತೆ. ಸಹಸ್ರಾರಕ್ಕೂ ಮೇಲ್ಭಾಗದಲ್ಲಿ ಆಕಾಶ ಚಕ್ರವಿದೆ. ಅದನ್ನು ಪೂರ್ಣಗಿರಿ ಪೀಠ ಎನ್ನುವರು. ಇಲ್ಲಿ ಸಹಸ್ರಾರವಾದ್ರೆ ಇಲ್ಲಿನ ಮತ್ತೆ ಇಷ್ಟೆತ್ತದಲ್ಲಿ ಇಲ್ಲಿ ಒಂದು ಪೂರ್ಣಗಿರಿ ಪೀಠ ಇದೆ. ಇದು ಆಕಾಶ ಚಕ್ರ. ಏನು ಇಲ್ಲಿ ಗೋರಖನಾಥ ಆಕಾಶ ಚಕ್ರ ಅಂತ ಹೇಳಿದ ಅದು ಸಹಸ್ರಾರದ ಮೇಲ್ಭಾಗ ಇದೆ. ಇದು ತುರಿಯವಾದ್ರೆ ಈ ಆಕಾಶ ಚಕ್ರ ತುರಿಯಾತೀತ ಅಂತ ಹೇಳ್ತಾರೆ. ಇದು ಸಾಧಕ ಹತ್ತಿಕೊಂಡು ಹೋಗುವಂತಹ ಬಗೆ. ಅವನು ತುರಿಯಾದಲ್ಲೇ ನಿಲ್ಬಹುದು, ಇಲ್ಲ ತುರಿಯಾತೀತಕ್ಕೂ ಹೋಗಬಹುದು. ಅದು ಅವನ ಮಾರ್ಗಕ್ಕೆ ಬಿಟ್ಟಿದ್ದು ಮತ್ತು ಅವನ ಸಾಧನೆಯಲ್ಲಿ ಇಚ್ಛೆಗೆ ಬಿಟ್ಟಿದ್ದೆ ಹೊರತು ತುರಿಯಾದ ನಿಲ್ಬೇಕು ಅಥವಾ ತುರಿಯಾತೀತ ನಿಲ್ಬೇಕು ಅನ್ನೋ ಗೊಂದಲವಿರೋದಿಲ್ಲ. ಅದು ಆಯಾ ಗುರು ಮಾರ್ಗಕ್ಕೆ ಸಂಬಂಧಪಟ್ಟಿದ್ದು, ಆಯಾ ಸಾಧಕನಿಗೆ ಸಂಬಂಧಪಟ್ಟಿದ್ದು. ಸೊ ಅವನು ಇಲ್ಲಿಂದ ಮುಂದಕ್ಕೆ ಹೇಳ್ತಾನೆ. ಗೋರಖನಾಥನ ಲೆಕ್ಕ ತಗೊಂಡ್ರೆ ನಾಭಿಯಿಂದ ಬಂದ್ರೆ ನಾವು ಅದು ದ್ವಾದಶ ಅಂತ ಆಗತ್ತೆ. ಅವನ ಲೆಕ್ಕದಲ್ಲಿ ತಗೊಂಡಾಗ ಈ ಆಕಾಶ ಚಕ್ರ ಇದೆ, ಅದು ಬಹಿರ್ದ್ವಾದಶ ಅಂತ ಹೇಗೆ ಬೇಕಾದ್ರೂ ಪರಿಗಣಿಸ್ಬೋದು. ಹಲವು ಮಾರ್ಗಗಳಿದೆ ಅಂತ ಹೇಳೋದಕ್ಕಷ್ಟೇ ನನ್ನ ಪ್ರಯತ್ನ. ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಿರೋದಿಲ್ಲ. ಯಾವ ರೀತಿಯಲ್ಲಿ ಬೇಕಾದ್ರೂ ಇದು ಗುರು ಶಿಷ್ಯ ಪರಂಪರೆಯಲ್ಲಿ ಮಾರ್ಗದಲ್ಲಿ ಇದಕ್ಕೆ ಹೆಸರು ತಗೊಂಡಿರ್ತಾರೆ. ಬಟ್ ಎಲ್ಲದರಲ್ಲೂ ಸಾಮ್ಯತೆ ಒಂದೇ. ಕೊನೆಗೆ ಅದೇ 7 ಚಕ್ರಗಳು ಮತ್ತೆ ಪಂಚ ಪ್ರಾಣಗಳು, ಮುಖ್ಯವಾಗಿ ಬೇಕಿರುವಂತಹ ನಾಡಿಗಳು, ಇದೆಲ್ಲದರಲ್ಲೇ ಮತ್ತೆ ಕೊನೆಗೆ ಅವರು ರೂಪಕವಾಗಿ ಭಗವಂತನನ್ನು ಉಪಾಸನೆ ಮಾಡುವಾಗ ಕೆಲವರು ಸಗುಣ ಉಪಾಸನೆ ಮಾಡ್ತಾರೆ, ಕೆಲವರು ನಿರ್ಗುಣ ಉಪಾಸನೆ ಮಾಡ್ತಾರೆ. ಇನ್ನು ಕೆಲವರು ಸಗುಣದಲ್ಲಿ ಮತ್ತೆ ಶಿವನಾಗಿ, ಕೆಲವರು ವಿಷ್ಣುವಾಗಿ, ಕೆಲವರು ಶಕ್ತಿಯಾಗಿ, ಕೆಲವರು ಗಣೇಶನಾಗಿ, ಸ್ಕಂದವಾಗಿ ಹಲವು ಬಗೆಯಲ್ಲಿ ಉಪಾಸನೆ ಮಾಡ್ತಾರೆ. ಅದು ಸರಿ ತಪ್ಪು ಅನ್ನೋದಿಲ್ಲ, ಆಯಾ ಮಾರ್ಗಕ್ಕೆ ಬಿಟ್ಟಿದ್ದು. ನನಗೆ ಸೂಕ್ತವಾದ ಮಾರ್ಗವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಈಗ ದ್ವಾದಶ ಅಂತ ನಮಗೆ ಅರ್ಥ ಆಯ್ತು. ಅದರಲ್ಲಿ 12 ಲೆಕ್ಕ ತಗೊಂಡ್ವಿ. ವ್ಯಾಸರು 12 ಬಾರಿ ಪ್ರಯತ್ನ ಪಟ್ಟಿದ್ದೇನಿದೆ ಹನುಮಂತರನ್ನ ಬಂಧಿಸೋಕೆ, ಈ 12 ಬಾರಿಗೆ ಮತ್ತೊಂದು ಯೋಗಾರ್ಥವನ್ನು ಈಗ ನೋಡೋಣ. ಪೂರಕ ರೇಚಕ ಕುಂಭಕಗಳನ್ನು 12 ಬಾರಿ ಪ್ರಾಣಾಯಾಮ ಮಾಡಿ
ಶರೀರದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಆ ಪ್ರಾಣಾಯಾಮದ ಮೂಲಕ ಇಂದ್ರಿಯಗಳನ್ನು ವಶದಲ್ಲಿ ಇರಿಸಿಕೊಳ್ಳುವುದು ಪ್ರತ್ಯಾಹಾರವಾಗಿದೆ. ಪೂರಕ ರೇಚಕ ಕುಂಭಕವನ್ನ 12 ಬಾರಿ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ 12 ಬಾರಿ ಪ್ರಯತ್ನ ಪಟ್ಟಾಗ ನನಗಿಲ್ಲಿ ಹಂಸನಲ್ಲಿ ಇಲ್ಲಿ ಉಪಾಸನೆ ಮಾಡಕ್ ಸಾಧ್ಯ ಆಗತ್ತೆ, ಇಲ್ಲಿ ನನಗೆ ಪ್ರಾಣ ದಕ್ಕತ್ತೆ, ಸಿದ್ಧಿ ಆಗತ್ತೆ. ಹಾಗೆ ಅಲ್ಲಿ 12 ಬಾರಿ ವ್ಯಾಸರಾಯರಲ್ಲಿ 12 ಬಾರಿ ಏನ್ ಪ್ರಯತ್ನ ಪಟ್ಟಿದ್ದಾರೆ ಹನುಮಂತನ್ ಅಂದ್ರೆ ಒಳಗಡೆ ಪ್ರಾಣವನ್ನ ಹಿಡಿಯೋದಕ್ಕೆ 12 ಬಾರಿ ಪ್ರಯತ್ನ ಪಟ್ಟಾಗ ರೇಚಕ ಕುಂಭಕದಲ್ಲಿ ರೇಚಕ ಪೂರಕ ಕುಂಭದಲ್ಲಿ ಪ್ರಾಣಾಯಾಮ 12 ಬಾರಿ ಮಾಡಿದಾಗ ಆತನಿಗೆ ಪ್ರಾಣ ದಕ್ಕಿದೆ. ಅಲ್ಲಿ 12 ಬಾರಿ ಪ್ರಯತ್ನ ಪಟ್ಟಿದ್ದಲ್ಲಿ ಒಂದು ದ್ವಾದಶಾಂತ ಒಂದಾದ್ರೆ ಇನ್ನೊಂದು ಪ್ರಾಣಾಯಾಮವನ್ನ 12 ಬಾರಿ ಮಾಡಬೇಕು. ಅದಕ್ಕೆ ಯಾವ ರೀತಿ ಪ್ರಾಣಾಯಾಮ ಬೇರೆ ಬೇರೆ ಇದೆ, ಅದು ಮತ್ತೊಂದು ನೋಡೋಣ. ಸೊ ಇದು 12 ಬಾರಿ ಪ್ರಯತ್ನ ಪಟ್ಟಾಗ ಪ್ರಾಣ ಸಿದ್ಧಿಸಿದೆ. ಅದಕ್ಕೆ ಇಲ್ಲಿ ಯಂತ್ರದಲ್ಲಿ 12 ಬಾರಿ ಪ್ರಯತ್ನ ಪಟ್ಟಿದ್ದು ಅನ್ನೋ ನಮ್ಗೆ ಕತೆ ಸಿಗುತ್ತೆ. ಕೆಲವು ಯೋಗಿಗಳು ಅಪಾನವಾಯುವಿನಲ್ಲಿ ಪ್ರಾಣವಾಯುವನ್ನು, ಕೆಲವರು ಪ್ರಾಣವಾಯುವಿನಲ್ಲಿ ಅಪಾನವಾಯುವನ್ನು ಹೋಮಿಸುತ್ತಾರೆ. ಕೆಲವರು ಆಹಾರ ನಿಯಮವುಳ್ಳವರಾಗಿ ಪ್ರಾಣವನ್ನು ಪ್ರಾಣವಾಯುವಲ್ಲೂ ಹೋಮಿಸುತ್ತಾರೆ. ಮೇಲೆ ಹೇಳಿದ ಯಜ್ಞವೇತ್ತರೆಲ್ಲರೂ ಆಯಾ ಯಜ್ಞಗಳಿಂದ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ಕೃಷ್ಣ ಕೂಡ ಪ್ರಾಣ ಅಪಾನ ವ್ಯಾನದ ಬಗ್ಗೆ ಪ್ರಾಣಾಯಾಮಗಳ ಬಗ್ಗೆ ಮಾತಾಡಿದ್ದಾನೆ. ಇಲ್ಲಿ ಆಹಾರ ಸಂಬಂಧಪಟ್ಟು ಯಾಕೆ ಹೇಳೋದಂದ್ರೆ ಕೆಲವೊಂದು ನಿಯಂತ್ರಿಸಿ ಉಸಿರನ್ನ ಹೀಗೆ ಉಸಿರಾಡ್ಬೇಕು ಅಂತ ಇರುತ್ತೆ ಅಂತೆಲ್ಲ ಮಾಡ್ತಿರ್ತಾರೆ. ನಾವು ನೋಡಿರ್ತೀವಿ ಕ್ರಿಯಾಯೋಗ ಹಠಯೋಗದೆಲ್ಲ ಕೆಲವರು ನೋಡಿರ್ಬೋದು, ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿರ್ತಾರೆ, ಮಾಡಿರೋದನ್ನ ನೋಡಿರ್ತಾರೆ. ಸೊ ಅದು ಉಸಿರನ್ನ ಯಾವ ಮಟ್ಟಿಗೆ ಅದನ್ನ ಎಳ್ಕೊಳ್ಬೇಕಾಗತ್ತೆ ಮತ್ತೆ ಹೊಟ್ಟೆ ಹೇಗೆ ಬೆನ್ನು ಸೇರೋ ಮಟ್ಟಿಗೆ ಹೊಟ್ಟೆನ ಒಳಗೆ ಎಳ್ಕೊಳ್ಳೋಂಥ ಪ್ರಕ್ರಿಯೆಯಲ್ಲಿದೆ. ಆ ರೀತಿ ಮಾಡೋವಾಗ ಹುಳಿ ಇಲ್ಲ ಉಪ್ಪು ಖಾರ ಇಂಥದೆಲ್ಲ ತಿಂದಿದ್ರೆ ಅದು ನೆತ್ತಿಗೆ ಏರ್ಬಿಡುತ್ತೆ, ಶ್ವಾಸಕ್ಕೆ ಬಂದ್ಬಿಡುತ್ತೆ, ಆ ಮನುಷ್ಯ ಬಿಕ್ಕಳಿಸ್ತಾನೆ, ಕೆಮ್ತಾನೆ, ಈ ಥರ ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ. ಹಾಗೆ ಅವನು ಮಿತಾಹಾರ ಮಾಡಿರ್ಬೇಕು, ಉಪ್ಪು ಹುಳಿ ಖಾರ ತಿಂದಿರಬಾರ್ದು, ಅಥವಾ ತುಂಬಾ ಕಡಿಮೆ ತಿಂದಿರ್ಬೇಕು, ಅಥವಾ ಖಾಲಿ ಹೊಟ್ಟೆ ಇರಬೇಕು. ಪ್ರಾಣಾಯಾಮ ಮಾಡುವಂಥ ಕೆಲವು ರೀತಿಯ ಪ್ರಾಣಾಯಾಮಗಳು ಹಠಯೋಗ ಮಾಡುವಾಗ ಹೊಟ್ಟೆಯಲ್ಲಿ ಎಷ್ಟು ಜಾಗ ಆಹಾರಕ್ಕಿರಬೇಕು, ಇನ್ನೆಷ್ಟು ಜಾಗ ಖಾಲಿ ಇರಬೇಕು ಅನ್ನೋದು ಕೂಡ ಅಲ್ಲಿ ನಿರ್ದೇಶನಗಳಿದೆ. ಯಾಕೆ ಅಂತಂದ್ರೆ ಆ ರೀತಿ ನಾವು ಪ್ರಾಣಾಯಾಮ ಮಾಡುವಾಗ, ಆ ರೀತಿ ನಾಸಬಂದಿ ಮಾಡುವಾಗ ಹೊಟ್ಟೆಯಲ್ಲಿ ನಾವು ತಿಂದಿದ್ರೆ ಅದಿನ್ನೂ ಅರಿಗಿಲ್ಲ ಅಂತಂದ್ರೆ, ಅಥವಾ ಅದರಲ್ಲಿ ಉಪ್ಪು ಹುಳಿ ಖಾರದ ಅಂಶಗಳಿತ್ತಂದ್ರೆ, ಆ ರೀತಿ ಹಿಂಗೆಲ್ಲ ಉಸಿರನ್ನ ಕಟ್ಟಿ ಮೇಲೆತ್ತುವಾಗ ಅದು ನೆತ್ತಿಗಿರುತ್ತೆ, ಶ್ವಾಸಕ್ಕೆ ಬಂದ್ಬಿಡುತ್ತೆ. ಆಗ ನಮಗೆ ಕೆಮ್ಮು ಬರ್ಬೋದು, ಉಸಿರು ಕಟ್ಬೋದು, ಈ ರೀತಿ ಚೋಕ್ ಆಗೋದು ಅಂತೀವಲ್ಲ, ಅದು ಚೋಕ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಲ್ಲಿ ಯಾಕೆ ಕೃಷ್ಣ ಆಹಾರ ಅಂತ ಹೇಳ್ತಿದ್ದೇನೆ ಅಂತಂದ್ರೆ ಕೆಲವೊಂದು ಹಠಯೋಗದ ಇದಕ್ಕೆ ಆಹಾರದಲ್ಲಿ ನಿರ್ಬಂಧನೆಗಳಿದೆ. ಅದೇನಕ್ಕೆ ಅಂದ್ರೆ ಆಯಾ ಪರ್ಟಿಕ್ಯುಲರ್ ಬ್ರೀದಿಂಗ್ ಟೆಕ್ನಿಕ್ ಕಷ್ಟ ಆಗತ್ತೆ ಅಂತ ಹೊರತು ಸಾತ್ವಿಕ ತಾಮಸ ರಾಜಸ ಇಂಥಲ್ಲಿ ಇದು ಸಾತ್ವಿಕವಾಗಿ ಮಾಡಬೇಕು ಮತ್ತೊಂದಕ್ಕೆ ಅಂತ ಇಲ್ಲಿ ಆಹಾರವನ್ನ ಮೇಲು ಕೀಳು ಮಾಡಿದ್ದಲ್ಲ, ಅದು ದೇಹಕ್ಕೆ ಸಂಬಂಧಪಟ್ಟ ರಿಯಾಕ್ಟ್ ಆಗೋ ರೀತಿಗೆ ಹೊರತು ಇಲ್ಲಿ ಆಹಾರದ ನಿಯಮ ಯೋಗಕ್ಕೆ ಬಂದಾಗ ಆಹಾರ ನಿಯಮ ಅಂತ ಬಂದಾಗ ಆ ಉದ್ದೇಶಕ್ಕಾಗಿರುತ್ತೆ. ಈಗ ನಾವು ಇಷ್ಟೊತ್ತು ಏನು ಮಾತಾಡಿದ್ವಿ ಇದು ಒಂದು ಸಾರಾಂಶ ಅಂತ ನೋಡ್ಬೋಣ. ಅಂತರ್ದ್ವಾದಶಾಂತ ಅಂದರೆ ಅನಾಹತ ಅಥವಾ ನಾಭಿ, ಬಹಿರ್ದ್ವಾದಶಾಂತ ಅಂದ್ರೆ ಸಹಸ್ರಾರ ಅಥವಾ ಆಕಾಶ ಚಕ್ರ. ವ್ಯಾಸರು 12 ಬಾರಿ ಪ್ರಯತ್ನ ಪಟ್ಟಿದ್ದಕ್ಕೆ ಯೋಗಾರ್ಥ ಅನಾಹತದಲ್ಲಿ 12 ದಳಗಳುಳ್ಳ ಕಮಲ, ಅಲ್ಲಿ ಮುಖ್ಯ ಪ್ರಾಣ ಹಂಸ ಜಪ ಮಾಡುತ್ತಿರುತ್ತಾರೆ. ಅಂತರ್ದ್ವಾದಶಾಂತದಿಂದ ಬಹಿರ್ದ್ವಾದಶಾಂತಕ್ಕೆ ಹೋಗೋದಿಕ್ಕೆ ಮುಖ್ಯ ಪ್ರಾಣನ ಅವಶ್ಯಕತೆ ಇದೆ. ಈಗ ಇದು ಒಂದು ಸಾರಾಂಶ ಆಯ್ತು. ಈಗ ವ್ಯಾಸರಾಯರು ಮಧ್ವಾಚಾರ್ಯರ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರಾದ್ರಿಂದ ಮಧ್ವಾಚಾರ್ಯರ ಬಗ್ಗೆ ಏನ್ ಹೇಳ್ತಾರೆ, ಈ ಪ್ರಾಣಾಯಾಮದ ಬಗ್ಗೆ ಮತ್ತೊಂದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಅದು ತಂತ್ರಸಾರದಲ್ಲಿ ಈ ರೀತಿ ಇದೆ. ಮೊದಲು 16 ಮಾತ್ರೆಗಳ ಕಾಲ ರೇಚಕ, ಅದರ 2ರಷ್ಟು ಕಾಲ ಪೂರಕ, ಅದರ 2 ಪಟ್ಟು ಕುಂಭಕ, ಹೀಗೆ 2 ಪಟ್ಟು ರೇಚಕಾದಿಗಳನ್ನು ಹೆಚ್ಚಿಸಬೇಕು. ಒಂದು ಹ್ರಸ್ವವನ್ನು ಉಚ್ಚರಿಸಲು ಬೇಕಾಗುವ ಕಾಲಕ್ಕೆ ಮಾತ್ರೆ ಎಂದು ಹೆಸರು. ಹೀಗೆ ಮಧ್ವಾಚಾರ್ಯರು ಕೂಡ ಪೂರಕ ರೇಚಕ ಕುಂಭಕ ಅಂತ ಹೇಳ್ತಾ ಅವರು ಕೂಡ ಮಾರ್ಗವನ್ನ ನೀಡಿದ್ದಾರೆ. ಯಾವ ರೀತಿ ಪ್ರಾಣವನ್ನ ನಾವು ಬಳಸ್ಕೊಂಡು ಅಂತರ್ ದ್ವಾದಶಾಂತದಿಂದ ಬಹಿರ್ದ್ವಾದಶಾಂತಕ್ಕೆ ಹೋಗೋದು ಹೇಗೆ, ನಾವು ಯಾವ ರೀತಿ ಭಗವಂತನನ್ನ ಇಲ್ಲಿ ಹೃದಯದಲ್ಲಿ ಉಪಾಸನೆ ಮಾಡಬೇಕು, ಇಲ್ಲಿ ಪ್ರಾಣದೇವರನ್ನ ಯಾವ ರೀತಿ ನಾವು ಉಪಾಸನೆ ಮಾಡಬೇಕು. ಹೊರಗಿನಿಂದ ಮುಖ್ಯ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಹೇಳೋದು ಬೇರೆ, ಇಲ್ಲಿ ವಾಯುಜೀವೋತ್ತಮನಾದ್ರೆ ಇಲ್ಲಿ ಹರಿಸರ್ವೋತ್ತಮ. ಈ ಹರಿಸರ್ವೋತ್ತಮನ ತಲುಪೋದಕ್ಕೆ ವಾಯುಜೀವೋತ್ತಮನ ಸಹಾಯ ಬೇಕೇ ಬೇಕು. ಅವನಿಲ್ಲದೆ ಹರಿಸರ್ವೋತ್ತಮನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹರಿಸರ್ವೋತ್ತಮ ವಾಯುಜೀವೋತ್ತಮ. ನಾವು ಇಲ್ಲೂ ಹೃದಯದಲ್ಲೂ ಭಗವಂತನ ನಾವು ಉಪಾಸನೆ ಮಾಡಿದ್ರು ಕೊನೆಗೆ ನಾವು ಸೇರೋದವನ್ನ ಇಲ್ಲೇ. ಆದ್ದರಿಂದ ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಕ್ಕೆ ಕೊನೆಗೆ ಪ್ರಾಣವೇ ಬೇಕು. ಅದಕ್ಕೆ ಇಲ್ಲಿ ಪೂರಕ ರೇಚಕ ಕುಂಭಕ ಅಂತ ಮಧ್ವಾಚಾರ್ಯರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ವ್ಯಾಸರಾಯರು ಯಂತ್ರವನ್ನು ರಚಿಸಿ ಅಲ್ಲಿ ಹನುಮಂತನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಸೊ ಇದು ಓವರ್ ಆಲ್ ಒಂದು ಫಿಲಾಸಫಿ. ಮಧ್ವಾಚಾರ್ಯ ಅಂದ ತಕ್ಷಣ ದ್ವೈತ ಸಿದ್ಧಾಂತ
ಅಲ್ಲಿ ಪಂಚಭೇದಗಳು, ತಾರತಮ್ಯ ಇಷ್ಟೇ ಅಲ್ಲ, ತಾರತಮ್ಯಗಳು ಅಥವಾ ಪಂಚಭೇದಗಳು ಅಷ್ಟೇ ಅಲ್ಲ. ಅವ್ರು ಬರೆದಿರೋ ಕೃತಿಗಳು ಮಾತ್ರ ಅಲ್ಲ, ಅದು ಸಿದ್ಧಾಂತ, ಅದು ಚರ್ಚೆ, ಒಂದು ನಮಗೆ ವಿವೇಕವನ್ನ ಮೂಡುವುದಕ್ಕೆ ಕೊಟ್ಟಿರುವ ಶಾಸ್ತ್ರ ಗ್ರಂಥಗಳು ಮಧ್ವಾಚಾರ್ಯರು. ಅದಷ್ಟೇ ಅಲ್ಲದೆ ಅದರ ಹೊರತಾಗಿ ಯೋಗ ಮಾರ್ಗದಲ್ಲಿ ಅಷ್ಟೂ ಗ್ರಂಥಗಳು ನಮಗೆ ಅರ್ಥ ಆಗಬೇಕು ಅಂತಂದ್ರೆ ಮಧ್ವಾಚಾರ್ಯರು ಏನು ಹೇಳಿದ್ರೆ ಅರ್ಥ ಆಗಬೇಕು ಅಂದ್ರೆ ಅದನ್ನ ಮಧ್ವಾಚಾರ್ಯರು ನೀಡಿರುವಂತಹ ಯೋಗ ಮಾರ್ಗದಲ್ಲೇ ನಡೆದು ಅದನ್ನ ತಿಳಿಬೇಕು. ಇಲ್ಲ ಅಂದ್ರೆ ನಾವು ಬರೀ ಗಟ್ಟು ಹೊಡಿತೀವಿ, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಇದಮಿತ್ತಮ್ ಅಂದ್ರು ಅಂತ ಇದಮಿತ್ತಮ್ ಅನ್ಕೊಂಡು ಕೂತಿರ್ತೀವಿ. ಮಧ್ವಾಚಾರ್ಯ ಹೇಳಿದ ತಲೆಗೇ ಹೋಗಲ್ಲ. ಅದು ಹೋಗ್ಬೇಕು ಅಂದ್ರೆ ಅವರು ನೀಡಿರೋ ಮಾರ್ಗದಲ್ಲಿ ನಡೀತಾ ಹೋಗ್ಬೇಕು. ಒಳಗಿಂದ ಪ್ರಾಣವನ್ನ ಬಳಸ್ಕೊಂಡು ಭಗವಂತನಲ್ಲಿಗೆ ಸೇರಬೇಕು. ಶಂಕರಾಚಾರ್ಯ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅವರು ಹೇಳುವಂತಹ ಶ್ರೀಚಕ್ರ ಉಪಾಸನೆಗಿಂದಲೋ ಕುಂಡಲಿನಿಯಿಂದಲೋ ಮತ್ತನ್ನು ಆಚರಿಸ್ತಾ ನಮ್ಮೊಳಗೇ ಶಿವನನ್ನ ಕಂಡ್ಕೊಳ್ಬೇಕು, ನಮ್ಮಲ್ಲೇ ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಆಗ ಆಚಾರ್ಯ ಶಂಕರ ಹೇಳಿದ ಅರ್ಥ ಆಗುತ್ತೆ. ಉಪನಿಷತ್ ಅರ್ಥ ಆಗ್ಬೇಕು ಅಂದ್ರೆ ಅದನ್ನ ಅಳವಡಿಸ್ಕೊಳ್ಬೇಕು. ಕೃಷ್ಣ ಹೇಳಿದ ಅರ್ಥ ಆಗ್ಬೇಕು ಅಂದ್ರೆ ಅವನು ಕೊಟ್ಟ ಯೋಗ ಮಾರ್ಗವನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಗುರು ಆಗಲಿ ಆತ ಹೇಳಿದ್ದು ನಮಗೆ ಅರ್ಥ ಆಗಬೇಕು ಅಂದ್ರೆ ಅವನು ಕೊಟ್ಟ ಯೋಗ ಮಾರ್ಗದಲ್ಲಿ ನಡೆದಾಗ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದು ಇಲ್ಲಿ ನಮ್ಮ ದೇಶದ್ದಾಗ್ಲಿ, ಸೂಫಿ ಆಗ್ಲಿ, ಬೌದ್ಧಿಸಮ್ ಆಗ್ಲಿ, ತಾವು ಆಗ್ಲಿ, ಜಗತ್ತಲ್ಲಿ ಯಾವ ಯಾವ ಗುರು ಶಿಷ್ಯ ಪರಂಪರೆ ಇದೆಯೋ, ಬುಲ್ಲೇಶ, ಮೀರಾ, ಲಜ್ಜಗೌರಿ, ಲಲ್ಲೇಶ್ವರಿ, ಕುಬ್ಜಿಕಾ, ತ್ರಿಕಾ, ಅಭಿನವಗುಪ್ತ, ಯಾಜ್ಞವಲ್ಕೆ, ಯಾರನ್ನೇ ತಗೊಳ್ಳಿ, ಅವ್ರು ಯಾರ ಮಾತು ನಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ಕಬೀರ್ ದಾಸದಾಗಿರ್ಬೋದು, ಅಲ್ಲಮ ಪ್ರಭುಗಳದಾಗಿರ್ಬೋದು, ಸರಹಪಾದನದಾಗಿರ್ಬೋದು, ಚಾಂಗ್ಸು, ಲಾವೋಸು, ಎಷ್ಟು ಜನ ಹೆಸರಂತ ಹೇಳೋದು, ಜಲಾಲುದ್ದೀನ್ ರೂಮಿ, ಶಿಶುನಾಳ ಶರೀಫರು, ಗೋವಿಂದ ಭಟ್ರು, ಬಸವಣ್ಣ, ಯಾರದೇ ತಗೊಳ್ಳಿ, ಅದು ಎಷ್ಟು ಹೆಸರು ಮುಗಿಯಂತದಲ್ಲ. ಅದು ಯಾರು ಹೇಳಿದ್ರು ನಮಗೆ ಅರ್ಥ ಆಗಬೇಕು ಅಂತಂದ್ರೆ ಅವರು ನೀಡಿರುವ ಮಾರ್ಗದಲ್ಲಿ ನಡೆದು ಅಲ್ಲಿ ನಾವು ಸತ್ಯವನ್ನ ಕಂಡುಕೊಂಡಾಗ ಮಾತ್ರ ಆತನ ಮಾತುಗಳು ನಮಗೆ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಮತ್ತೆ ಹಳೆ ಕಾಲದ ಗ್ರಂಥ ಅದನ್ನ ಓದಿದ್ವಿ, ಗಟ್ಟೊಡೆದ್ವಿ, ನನಗೆ ಗೊತ್ತು ಅಂತ ಅನ್ಕೊಂಡ್ವಿ, ಅಲ್ಲಿಗೆ ಮುಗಿದೋಗುತ್ತೆ. ಆ ಮಾತು ನಿಜವಾಗ್ಲೂ ನಮ್ಗೆ ಅರ್ಥವೇ ಆಗಲ್ಲ. ಅದು ಅರ್ಥ ಆಗ್ಬೇಕಂದ್ರೆ ಒಳಗೆ ನಡೆಯಬೇಕು, ಅಲ್ಲಿ ಕಂಡುಕೊಳ್ಬೇಕು, ಸತ್ಯವನ್ನ ಕಂಡುಕೊಳ್ಬೇಕು, ಪರಮಾತ್ಮನಲ್ಲಿ ಸೇರಬೇಕು, ನಿಬ್ಬಾನ ಹೊಂದಬೇಕು, ಕೈವಲ್ಯ ಸಾಧಿಸ್ಬೇಕು, ನಮ್ಮ ಎಲ್ಲಾ ಕಷಾಯಗಳನ್ನು ಕಳ್ಕೋಬೇಕು ಅಂದ್ರೆ ಮಾರ್ಗದಲ್ಲಿ ನಡಿಬೇಕು. ಹೃದಯದಲ್ಲಿ 8 ಎಸುಳಿನ ತಾವರೆ, ನೆತ್ತಿಯಿಂದ 12 ಅಂಗುಲ ಎತ್ತರದಲ್ಲಿ 12 ಎಸಳಿನ ತಾವರೆ, ಹೀಗೆ 6 ತಾವರೆಗಳಲ್ಲಿ ಆಸೀನನಾಗಿರುವ ಭಗವಂತನನ್ನು ಧ್ಯಾನಿಸಬೇಕು. ಇಲ್ಲೂ ಕೂಡ ಮಾರ್ಗ ಕೊಟ್ಟಿದ್ದಾರೆ. ನಾನು ಆಯ್ದ ಸಾಲುಗಳು ಮಾತ್ರ ಇಲ್ಲಿ ಕೋಟ್ ಮಾಡಿದೆ, ಪೂರ್ತಿ ಶ್ಲೋಕ ಕೋಟ್ ಮಾಡಿಲ್ಲ. ಸೊ ಇಲ್ಲೂ ಕೂಡ ಮಾರ್ಗವನ್ನೇ ಇಲ್ಲಿ ಮಧ್ವಾಚಾರ್ಯ ನಮ್ಗೆ ನೀಡ್ತಾ ಇದ್ದಾರೆ. ಈಗ ಮತ್ತೊಂದು ಪ್ರಶ್ನೆ ಬರುತ್ತೆ, ವ್ಯಾಸರಾಯರು ಹೀಗೆ ಪೂರಕ, ರೇಚಕ, ಕುಂಭಕಗಳನ್ನ ಬಳಸ್ಕೊಂಡು ಅವರು ಪ್ರಾಣವನ್ನ ಒಳಗೆ ಬಂಧಿಸಿದ್ರು ಅಂತ ನಮ್ಗೆ ಗೊತ್ತಾಯ್ತು. ಆದ್ರೆ ಯಂತ್ರ ಯಾಕೆ ಬರೀಬೇಕಿತ್ತು? ಅಲ್ಲಿ ಹನುಮಂತನ ಯಾಕೆ ಕೆತ್ತಬೇಕಿತ್ತು? ಯಂತ್ರೋದ್ಧಾರಕವನ್ನ ರಚಿಸಿದ ಉದ್ದೇಶ ಅದು ಏನು ಅಂತ ನಾವು ನೋಡ್ಬೇಕು. ಅದು ನಮ್ಗೆ ಅರ್ಥ. ಒಳಗೆ ಒಂದಾದ್ರೆ ಹೊರಗಿನ ಚಕ್ರ ಇದೆಯಲ್ಲ, ಯಂತ್ರ ಇದೆಯಲ್ಲ, ಅದು ಯಾಕೆ ಕೆತ್ತಿದ್ದು? ಇದಕ್ಕೆ ನಾವು ಮೊದಲು ಭಾಗವತ ನೋಡೋಣ. ಪ್ರತಿಮಾದಿಗಳ ಮೂಲಕ ಬಾಹ್ಯ ಪ್ರತೀಕದಲ್ಲಿ ಅಥವಾ ಹೃದಯದೊಳಗೆ ಅಂತರಂಗದ ಪ್ರತೀಕದಲ್ಲಿ ಭಗವಂತನನ್ನು ಆರಾಧಿಸಬೇಕು. ಈ ಪ್ರತೀಕಗಳು ಮುಖ್ಯವಾಗಿ 3 ಬಗೆ: ದ್ರವ್ಯಲಿಂಗ, ಕ್ಷಿತಿಲಿಂಗ ಮತ್ತು ಆತ್ಮಲಿಂಗ. ದ್ರವ್ಯಲಿಂಗ ಲೋಹ, ಶಿಲೆ, ಮೃಣ್ಮಯ, ದಾರುಮಯ ವಿಗ್ರಹಗಳು. ಕ್ಷಿತಿಲಿಂಗ ಮಂಡಲಗಳು, ಯಂತ್ರಗಳು. ಆತ್ಮಲಿಂಗ ಮಾನಸ ಪೂಜೆ. ಈ ರೀತಿ ತಗೊಂಡಾಗ ಒಂದು ಹೊರಗಿಂದ ಬಾಹ್ಯವಾಗಿ ನಾವು ಪೂಜೆ ಮಾಡೋದಿರುತ್ತೆ, ಉಪಾಸನೆ ಮಾಡೋದಿರುತ್ತೆ, ಒಳಗಡೆ ಉಪಾಸನೆ ಮಾಡೋದಿರುತ್ತೆ. ಇದನ್ನೇ ಶಂಕರಾಚಾರ್ಯರು ಶ್ರೀಚಕ್ರ ಉಪಾಸನೆ ಅಂತ ಕೊಟ್ಟರು. ಅದನ್ನ ಫ್ಲಾಟ್ ಆಗಿ ಶ್ರೀಚಕ್ರವನ್ನ ರಚನೆ ಮಾಡಿದ್ರೆ ಅದು ಮತ್ತೆ ಕುಂಡಲಿನಿಯ ದಳಗಳು, ತ್ರಿಪುಟಿಗಳು ಅದೆಲ್ಲ ಕೊನೆಗೆ ಅದೇ ಪ್ರತಿಪಾದನೆ ಮಾಡ್ತಿದೆ. ಒಳಗೆ ಯಾವ ರೀತಿ ಚಕ್ರಗಳಿದೆ ಮತ್ತೆ ಎಷ್ಟು ಕಮಲಗಳಿದೆ ಅದನ್ನೇ ಇಲ್ಲಿ ಶ್ರೀಚಕ್ರ ಪ್ರತಿಪಾದನೆ ಮಾಡ್ತಿರುತ್ತೆ. ಅಲ್ಲಿ ಯಾವ್ಯಾವ ಬಣ್ಣ ಅಲ್ಲಿ ನಮ್ಗೆ ಹೊಮ್ಮುತ್ತೋ ಆ ಬಣ್ಣಗಳಲ್ಲೇ ಆ ಚಕ್ರದಲ್ಲಿ ಅದು ಬಣ್ಣಗಳನ್ನ ಬರೆದಿರ್ತಾರೆ. ಆ ಮಂಡಲವನ್ನ, ಶ್ರೀಚಕ್ರವನ್ನ ನೋಡಿದಾಗ ನಾವು ಇವತ್ತು ತಾಮ್ರದಲ್ಲಿ ಮತ್ತದಲ್ಲಿ ಮಾಡಿಟ್ಟಿರ್ತೀವಿ. ಅದು ರಚನೆ ಮಾಡಿದ್ರೆ ಕ್ಷಿತಿಮಂಡಲ, ಕ್ಷಿತಿಯಾಗಿ ಮಾಡಿದಾಗ, ನೆಲದ ಮೇಲೆ ರಚನೆ ಮಾಡಿದಾಗ ಆ ರಂಗೋಲಿ ಎಲ್ಲ ಬಳಸಿ ಮಾಡ್ತಾರೆ ನೋಡಿ, ಅದಕ್ಕೆ ಹೂಗಳು ಬಳಸಿ ಮಾಡ್ತಾರೆ. ಅದಕ್ಕೆ ಹೇಗೆ ನಾವು ಯೋಗ ಸಂಬಂಧಪಟ್ಟದ ಗ್ರಂಥಗಳಲ್ಲಿ ಯಾವ್ಯಾವ ಕಮಲದಲ್ಲಿ ಯಾವ್ಯಾವ ಚಕ್ರ ಏನೇನು ಬಣ್ಣ ಅಂತ ಹೇಳಿದ್ಯೋ ಆ ಬಣ್ಣಗಳನ್ನೇ ಅಲ್ಲಿ ಬಳಸೋದು. ಸುಮ್ಮನೆ ಅದು ಸೌಂದರ್ಯಕ್ಕೇನೋ ಬಳಸಂತದಲ್ಲ. ಒಳಗೆ ಕಂಡಂತಹ ಬೆಳಕಿನ ಬಣ್ಣಗಳಿದೆಯಲ್ಲ ಆ ಬಣ್ಣಗಳನ್ನೇ ಅಲ್ಲಿ ಚಕ್ರದಲ್ಲಿ ಅದನ್ನ ಪ್ರತಿಪಾದನೆ ಮಾಡಿರ್ತಾರೆ. ಸೊ ಆ ಚಕ್ರ 2D ಅಂತ ಬಂದಾಗ, ನೆಲದಲ್ಲಿ ಮಾಡಿದಾಗ ಅದು ಫ್ಲಾಟ್ ಆಗುತ್ತೆ. ಅದನ್ನೇ 3D ಮಾಡಿದಾಗ ಚಕ್ರ ಮೇಲೆ ಹಿಂಗೆ ಎತ್ತಿದಾಗ ಮೇರು ಅಂತ ಆಗುತ್ತೆ. ಮೇಲೆ ಬಿಂದು ಇದ್ರೆ ಅದು
ಶಿವನ ಪ್ರತೀಕವಾದರೆ, ಲಿಂಗವಿಲ್ಲದೆ ಹಳ್ಳ ತರ ಬಂದಾಗ ಅದು ಶಕ್ತಿಯ ಒಂದು ಆರಾಧನೆ ಆಗುತ್ತೆ. ಇದು ಶ್ರೀಚಕ್ರದ ಒಂದು ಬೇಸಿಕ್ ನಾ ಹೇಳ್ತಾ ಇರೋದು. ಎಲ್ಲವನ್ನ ಬರೀ ಬೇಸಿಕ್ ಅಷ್ಟೇ ಹೇಳ್ತಿದ್ದೀನಿ, ಯಾವ್ದನ್ನ ಆಳಕ್ಕೆ ಹೋಗ್ತಿಲ್ಲ. ಈ ಪಾಯಿಂಟ್ ಬಿಟ್ರಿ ಆ ಪಾಯಿಂಟ್ ಬಿಟ್ರಿ ಅನ್ನಕ್ಕಾಗಲ್ಲ. ಯಾಕಂದ್ರೆ ಎಲ್ಲವೂ ಕೊನೆಗೆ ಒಂದೇ, ವಿಧಾನಗಳು ಬೇರೆ ಹೊರತು ಕೊನೆಗೆ ಎಲ್ಲದರ ಉದ್ದೇಶ ಒಂದೇ ಅಂತ ಹೇಳೋದಕ್ಕಷ್ಟೇ ಎಲ್ಲವನ್ನೂ ಇಲ್ಲಿ ಕೋಟ್ ಮಾಡ್ತಿದ್ದೀನಿ. ಇದು ಬಾಹ್ಯವಾಗಿ ಶ್ರೀಚಕ್ರ ಆದ್ರೆ, ಇಲ್ಲಿ ಮಧ್ವಾಚಾರ್ಯ ವಿಷಯಕ್ಕೆ ಬಂದಾಗ, ಇಲ್ಲಿ ವ್ಯಾಸರ ವಿಷಯಕ್ಕೆ ಬಂದಾಗ ಬಾಹ್ಯವಾಗಿ ಯಂತ್ರೋದ್ಧಾರಕ. ಅಲ್ಲಿ ಹೇಗೆ ಶ್ರೀಚಕ್ರ ಶಂಕರಾಚಾರ್ಯರು ಹೇಳಿದ್ರು, ಇಲ್ಲಿ ಬಾಹ್ಯವಾಗಿ ಯಂತ್ರೋದ್ಧಾರಕ. ದ್ರವ್ಯಲಿಂಗ ಅಂದ್ರೆ ಅದನ್ನ ಕಲ್ಲಿಂದ ಲೋಹದಿಂದೆಲ್ಲ ಮಾಡಬಹುದು, ಅದು ದ್ರವ್ಯಲಿಂಗ ಆಗುತ್ತೆ. ಕ್ಷಿತಿಲಿಂಗ ಅಂದ್ರೆ ನೆಲದ ಮೇಲೆ ಯಂತ್ರಗಳನ್ನ ಬರೆಯೋದು, ಮಂಡಲಗಳ ರಚನೆ ಮಾಡೋದು, ಅಲ್ಲಿ ಉಪಾಸನೆ ಮಾಡೋದು. ಆತ್ಮಲಿಂಗ ಅಂದ್ರೆ ಮನಸ್ಸಲ್ಲೇ ಮಾನಸ ಪೂಜೆ, ಮತ್ತದು ಹೃದಯದಲ್ಲೇ ಉಪಾಸನೆ ಮಾಡೋ ಸಂಬಂಧಪಟ್ಟ ಹಾಗೆ ಅದಾಗಿರುತ್ತೆ. ಸೊ ನಾವು ದ್ರವ್ಯಲಿಂಗವಾಗ್ಲಿ ಕ್ಷಿತಲಿಂಗವಾಗ್ಲಿ ಇದು ಮಾಡಿದಾಗ ಹೊರಗಿಂದ ಉಪಾಸನೆ ಮಾಡ್ತಾ ಮಾಡ್ತಾ ಒಳಗೆ ಉಪಾಸನೆ ಮಾಡೋದಕ್ಕಿದು ಸಹಾಯಕಾರಿ. ಬರೀ ಹೊರಗೆ ಮಾಡ್ತಾ ಕೂತ್ರೆ ಪ್ರಯೋಜನ ಇಲ್ಲ. ದ್ರವ್ಯಲಿಂಗ ಅಥವಾ ಕ್ಷಿತಲಿಂಗದಲ್ಲೇ ನಿಂತೆ ಸಾಕಾಗಲ್ಲ. ಇದು ಹೊರಗಿನ ಉಪಾಸನೆ ಆದ್ರೆ ಕೊನೆಗೆ ಅವರು ಆತ್ಮಲಿಂಗ ಒಳಗಿನ ಉಪಾಸನೆಗೆ ಬರಬೇಕಾಗತ್ತೆ. ಇದು ಅದಕ್ಕೆ ಪೂರಕವಾಗಿರುತ್ತೆ, ಅದು ಸಹಾಯಕಾರಿಯಾಗಿರುತ್ತೆ. ನಿತ್ಯವೂ ಚಕ್ರಾಬ್ಜ ಮಂಡಲದಲ್ಲಿ ಭಗವಂತನನ್ನು ಪೂಜಿಸಬೇಕು. ಇದು ಚಕ್ರಾಬ್ಜನ ಮಂಡಲದ ಬಗ್ಗೆ ಅಲ್ಲಿ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ. ಬಟ್ ಅದು ಯಾವ ಮಂಡಲವೂ ಯಂತ್ರವೂ ಅದು ಆಗಿರಬಹುದು. ಸೊ ಅಲ್ಲಿ ನಿತ್ಯದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಮುಂದೆ ಈ ರೀತಿ ವಿವರಣೆಯನ್ನು ನೋಡ್ತಾ ಹೋಗೋಣ. ಶಿಲೆಯಲ್ಲಿ ಚಕ್ರಾಬ್ಜ ಪೂಜೆ, ದ್ರವ್ಯಲಿಂಗ ಇದು ಅಚಲ ದ್ರವ್ಯಲಿಂಗ, ಯಾಕೆಂದ್ರೆ ಒಂದೇ ಕಡೆ ಇರುತ್ತೆ. ಲೋಹದ ತಗಡಿನಲ್ಲಿ ಚಕ್ರಾಬ್ಜ ಪೂಜೆ, ಇದು ಛಲದ್ರವ್ಯಲಿಂಗ. ಯಾಕೆಂದ್ರೆ ನಾವು ಲೋಹದ ತಗಡಲ್ಲಿ ಮಾಡ್ಕೊಂಡಾಗ ಎಲ್ಲಿ ಬೇಕೋ ತಗೊಂಡು ಓಡಾಡಬಹುದು, ಹಾಗಾಗಿ ಅದು ಛಲದ್ರವ್ಯಲಿಂಗ. ಪವಿತ್ರವಾದ ಸ್ಥಳದಲ್ಲಿ ಚಕ್ರಾಬ್ಜ ರಚಿಸಿ ಪೂಜೆ, ಇದು ಕ್ಷಿತಿಲಿಂಗ. ಸಾಮಾನ್ಯವಾಗಿ ಈ ಕ್ಷಿತಿಲಿಂಗ ಇದೆ, ಅದು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಜಾಗ ಸೆಲೆಕ್ಟ್ ಮಾಡಿ ಆ ಜಾಗನ ಶುದ್ಧಗೊಳಿಸಿ ಅಲ್ಲೇ ಒಂದು ಮಂಡಲವನ್ನು ಚಕ್ರವನ್ನು ರಚನೆ ಮಾಡಿ, ಅದು ಹೂಗಳಿಂದ ರಂಗೋಲಿಗಳಿಂದ ಆಯಾ ಮಾರ್ಗಕ್ಕೆ ಸಂಬಂಧಪಟ್ಟಂತ ವಸ್ತುಗಳಿಂದ ಒಂದು ಮಂಡಲವನ್ನು ರಚನೆ ಮಾಡ್ತಾರೆ. ಅಲ್ಲಿ ಉಪಾಸನೆ ಆದ ನಂತರ ಪೂಜೆ ಗೀಜೆ ಎಲ್ಲ ಆದ ನಂತರ ಮತ್ತದನ್ನ ತೆಗೆದುಹಾಕೋದು ತುಂಬಾ ಟೆಂಪರರಿ. ಅದು ಸ್ವಲ್ಪ ದಿನ ಅಥವಾ ಸ್ವಲ್ಪ ಗಂಟೆಗಳಿಗೆ ಮಾತ್ರ ಮಾಡ್ತಾರೆ, ಆಮೇಲೆ ಅದನ್ನು ತೆಗೆದು ಬಿಡುತ್ತೆ. ಅದು ಪರ್ಮನೆಂಟ್ ಆಗಿ ಅದನ್ನ ಬಿಟ್ಟು ಹೋಗೋದಿಲ್ಲ. ಈ ನಾವು ಹೇಗೆ ಕಲ್ಲಲ್ಲಿ ಅಥವಾ ಲೋಹದಲ್ಲೇ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಇಟ್ಕೊಂಡಿರ್ತೀವಿ, ಅದು ಇಲ್ಲಿ ಕ್ಷಿತಿಲಿಂಗದಲ್ಲಿ ಇದೆ, ನೆಲದಲ್ಲಿ ಮೂಡಿಸುವುದೇನಿದೆ ಅದು ಟೆಂಪರರಿ. ಅದು ಆ ಒಂದು ಪರ್ಟಿಕ್ಯುಲರ್ ಉಪಾಸನೆಗೆ ಪರ್ಟಿಕ್ಯುಲರ್ ಟೈಮ್ಗೆ ಮಾತ್ರ ಒಂದು ಜಾಗದಲ್ಲಿ ಮಾಡ್ತಾರೆ, ಆಮೇಲೆ ಮತ್ತೆ ಅದನ್ನ ಅಳಿಸ್ಬಿಡ್ತಾರೆ. ಈಗ ದ್ರವ್ಯಲಿಂಗ ಕ್ಷಿತಿಲಿಂಗ ನೋಡಾಯ್ತು. ಈ ಆತ್ಮಲಿಂಗ ಅಂತ ಬಂದಾಗ, ಆತ್ಮಲಿಂಗದಲ್ಲಿ ಉಪಾಸನೆ ಹೇಗೆ, ಚಕ್ರವನ್ನ ಅಥವಾ ಮಂಡಲವನ್ನ ಮಾಡ್ಕೊಂಡು ಉಪಾಸನೆ ಮಾಡುವಾಗ ಹೇಗೆ ಅಂದ್ರೆ ಅದಕ್ಕೆ ವಿಧಾನ ಕೊಡೋದು ಅಂದ್ರೆ, ಎಕ್ಸಾಂಪಲ್ ಈಗ ಈ ಯಂತ್ರೋದ್ಧಾರಕವನ್ನೇ ತಂದ್ಕೊಡಿ. ಮೊದಲ ಆತ ಸರ್ಕಲ್ನ ಮನಸ್ಸಲ್ಲಿ ಮೂಡಿಸ್ಕೋಬೇಕು, ಆಗ ಬೆರಳು ಕೂಡ ಹೀಗೆ ಆಡಬೇಕು. ಅಲ್ಲಿ ಮತ್ತೆ ಹೀಗೆ ಟ್ರಯಾಂಗಲ್ಲು, ಮತ್ತೆ ಒಂದು ಟ್ರಯಾಂಗಲ್ಲು, ಮಧ್ಯೆ ಒಂದು ಡಾಟ್. ಅದು ಗೊತ್ತಿದೆ, ಇಲ್ಲಿ ಪೂರಕ, ರೇಚಕ, ಕುಂಭಕ, ಜೀವ ಅಂತ ಅದು ಅರ್ಥ ಗೊತ್ತಿದೆ. ವ್ಯಾಸರಾಯರು ಕೂತಿದ್ದಾರೆ ಅಂತ ಊಹೆ ಮಾಡ್ಕೊಳ್ಳಿ, ಅವ್ರು ಕೂತ್ಕೊಂಡು ಹೀಗೆ ಮಾಡಿದರೆ ಅಂತ ಊಹಿಸ್ಕೊಳ್ಳಿ. ಆ ಟ್ರಯಾಂಗಲ್ ಮಾಡಿದರೆ, ಡಾಟ್ ಹೀಗೆ 12 ಬಾರಿ ಅವರು ಪೂರಕ ರೇಚಕ ಮಾಡಿದರೆ, ಉಪಾಸನೆ ಮಾಡ್ತಿದ್ದಾರೆ. ಮನಸ್ಸಲ್ಲಿ ಹೀಗೆ ಚಕ್ರವನ್ನು ಮಾಡ್ಕೊಂಡಾಗ ಅವನಿಗೆ ಮನಸ್ಸಲ್ಲಿ ಆ ಚಕ್ರ ಪೂರ್ತಿ ಮೂಡುತ್ತೆ. ಆ ಚಕ್ರ ಪೂರ್ತಿ ಮೂಡುತ್ತೆ ಮತ್ತು ಅವನಿಗೆ ಚಕ್ರದ ಅರ್ಥ ಗೊತ್ತಿದೆ, ಏನು ಎತ್ತ ಅಂತ. ಮಾಡುವ ಬಗೆಯೂ ಗೊತ್ತಿದೆ, ಪೂರಕ ಗೊತ್ತಿದೆ, ರೇಚಕ ಗೊತ್ತಿದೆ, ಕುಂಭಕ ಗೊತ್ತಿದೆ, ಇದೆಲ್ಲ ಮಾಡುವ ಬಗೆಯೂ ಗೊತ್ತಿದೆ. ಹೊರಗೆ ಮೊದಲು ಒಂದು ಯಂತ್ರವನ್ನ ರಚಿಸಿಕೊಂಡು ಅಲ್ಲಿ ಉಪಾಸನೆ ಮಾಡಿದರೆ, ಪೂಜೆ ಮಾಡಿದರೆ, ಅಲ್ಲಿ ಹನುಮಂತನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದರೆ ವ್ಯಾಸರಾಯರು, ತದನಂತರ ಆ ಒಂದು ಅಚಲ ದ್ರವ್ಯಲಿಂಗದಿಂದ ಒಳಗೆ ಅವ್ರ ಆತ್ಮಲಿಂಗಕ್ಕೆ ಬಂದು ಒಳಗೆ ಅದೇ ಚಕ್ರವನ್ನ ಧ್ಯಾನಿಸ್ತಾ ಆ ಚಕ್ರವನ್ನ ಕೈ ಬೆರಳಲ್ಲಿ ಮೂಡಿಸ್ಕೊಂಡಿದ್ದಾರೆ. ಕೈ ಬೆರಳು ಮೂಡಿಸ್ಕೊಳ್ತಾ 12 ಬಾರಿ ಅವರು ಪೂರಕ ರೇಚಕ ಕುಂಭಕಗಳನ್ನ ಪ್ರಾಣಾಯಾಮವನ್ನ ಮಾಡಿ ಅಲ್ಲಿ ಪ್ರಾಣವನ್ನ ಸಿದ್ಧಿ ಮಾಡಿಕೊಂಡಿದ್ದಾರೆ. ಇದನ್ನ ಯೋಗಾರ್ಥದಲ್ಲಿ ನನಗೆ ತಿಳಿದಷ್ಟು, ನನಗೆ ಹೇಳೋದಕ್ಕೆ ಸಾಧ್ಯವಾದಷ್ಟು ನಾ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲೂ ಕೆಲವು ಅಂಶಗಳು ತಪ್ಪು ಹೋಗಿರಬಹುದು, ಬಿಟ್ಟು ಹೋಗಿರಬಹುದು, ಅಥವಾ ಹೇಳುವಾಗ ಒಂದೆರಡು ತಪ್ಪಾಗಿರ್ಬಹುದು, ಟಾಪಿಕ್ ಇಂದ ಡಿವೇಟು ಆಗಿರಬಹುದು. ನಾನು ಸಾಧ್ಯವಾದಷ್ಟು ಎಲ್ಲವನ್ನೂ ಸಮೀಕರಿಸುವ ಪ್ರಯತ್ನದಲ್ಲಿ ನನ್ನಲ್ಲಿ ಲೋಪದೋಷ ಆಗಿರಬಹುದು. ತಪ್ಪಿದೆ ದಯವಿಟ್ಟು ನನ್ನ ತಿದ್ದಿ, ಮತ್ತೆ ನಾನು ಬಿಟ್ಟಿದ್ರೆ ಆ ವಿಷಯಗಳನ್ನ ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.